ज्ञानतिमिरन्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मङ्गलं भगवान् वीरो मङ्गलं गौतमो गणी मङ्गलं कुन्दकुन्दाद्यो जैनधर्मोऽस्तु मङ्गलम्। सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनम्। देवागमनभूयान चामरादिविभूतयः माया विश्वपि दृश्यन्ते नातस्तमसि महान्। ಕಳೆದ ಹಲವು ದಿನಗಳಿಂದ ಅಷ್ಟಾನಿಕ ಪರ್ವದ ನಿಮಿತ್ತವಾಗಿ ಅಷ್ಟಕರ್ಮಗಳ ವಿಶೇಷವಾದಂತಹ ಚರ್ಚೆಯನ್ನು ಮಾಡಿದ ನಂತರ ಪುನಃ ನಾವು ನಮ್ಮ ದೈನಂದಿನ ಸ್ವಾಧ್ಯಾಯದ ಕ್ರಮದಲ್ಲಿ ನಮ್ಮ ಸ್ವಾಧ್ಯಾಯವನ್ನು ಮುಂದುವರಿಸೋದಿದೆ. ದೈನಂದಿನ ಸ್ವಾಧ್ಯಾಯದಲ್ಲಿ ನಮ್ಮ ಚರ್ಚೆ ದೇವಾಗಮ ಸ್ತೋತ್ರವನ್ನು ಆಧರಿಸಿ ನಡೀತಾ ಇದೆ. ಅಷ್ಟಾನಿಕ ಪರ್ವದಲ್ಲಿ ಯಾರು ಸ್ವಾಧ್ಯಾಯದಲ್ಲಿ ಭಾಗವಹಿಸಿದ್ರು ಅದರಲ್ಲಿನ ಕೆಲವು ಜನರು ಕೂಡ ಈ ನಿಯಮಿತ ಸ್ವಾಧ್ಯಾಯದಲ್ಲಿ ಭಾಗವಹಿಸಿರ್ಬೋದು. ಯಾರು ಹೊಸದಾಗಿ ಸ್ವಾಧ್ಯಾಯದಲ್ಲಿ ಭಾಗವಹಿಸಿರುವಂಥದ್ದು ಅವರೆಲ್ಲರೂ ಕೂಡ ಹಿಂದಿನ ಯಾವ ವಿಷಯ ಇದೆ, ಯಾವ ನಿಯಮಿತವಾಗಿ ಕ್ರಮೇಣವಾಗಿ ಯಾವ ವಿಷಯ ನಡೀತಾ ಇದೆ ಆ ವಿಷಯವನ್ನು ಒಂದು ಸ್ವಲ್ಪ ಗಮನಕ್ಕೆ ತಗೊಂಡ್ರೆ ಈ ವಿಚಾರಗಳು ಮತ್ತಷ್ಟು ಸ್ಪಷ್ಟವಾಗಿ ನಮಗೆ ಅರ್ಥ ಆಗುವಂಥದ್ದು. ಹಾಗಾಗಿ ಹಿಂದಿನ ಯಾವ ವಿಚಾರಗಳಿದೆ ಅವುಗಳನ್ನು ಸ್ಪಷ್ಟವಾಗಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಈ ಮುಂದಿನ ಸ್ವಾಧ್ಯಾಯದಲ್ಲಿ ಭಾಗವಹಿಸಿದ್ರೆ ನಿಶ್ಚಿತವಾಗಿ ವಿಶೇಷವಾದ ಲಾಭ ಆಗುತ್ತೆ. ಹಾಗಾಗಿ ಆ ಕಡೆಗೆ ಗಮನವನ್ನು ಕೊಟ್ಟು ಯಾರು ಇದನ್ನು ಮಾಡ್ತಾರೆ, ಸ್ವಾಧ್ಯಾಯದಲ್ಲಿ ಭಾಗವಹಿಸ್ತಾರೆ, ಅವರಿಗೆ ಇದರ ಲಾಭ ಆಗುತ್ತೆ. ನಮ್ಮ ಚರ್ಚೆ ಯಾವ ದೇವಾಗಮ ಸ್ತೋತ್ರ ಇದೆ, ದೇವಾಗಮ ಸ್ತೋತ್ರದ ಯಾವ ಪ್ರಾರಂಭಿಕ ಪದ್ಯಗಳಿದೆ ಅವುಗಳನ್ನು ಆಧರಿಸಿ ನಡೀತಾ ಇದೆ. ಪ್ರಾರಂಭದ 8-9 ಪದ್ಯಗಳವರೆಗೆ ನಮ್ಮ ಚರ್ಚೆ ಆಗಿದೆ. 9ನೇ ಪದ್ಯದಿಂದ ಅಭಾವದ ಚರ್ಚೆ ಪ್ರಾರಂಭ ಆಗಿದೆ. ನಾನು ಈಗಾಗಲೇ ಅಭಾವಗಳ ಬಗೆಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಚರ್ಚೆ ಮಾಡಿದ್ದೆ. ಅಭಾವ ಅನ್ನುವಂಥದ್ದು ಜೈನ ಧರ್ಮದ ಕೆಲವು ಪ್ರಮುಖ ಸಿದ್ಧಾಂತಗಳಲ್ಲಿ ಒಂದು. ಯಾವಾಗ ತತ್ವಶಾಸ್ತ್ರದ ವಿಚಾರ ಬರುತ್ತೆ, ಅನೇಕ ತತ್ವಶಾಸ್ತ್ರಗಳ ಒಂದು ಪರಿಕಲ್ಪನೆಗಳನ್ನು ನಾವು ಭಾರತದಲ್ಲಿ ನೋಡ್ಬೋದು. ಪ್ರತಿಯೊಂದು ಧರ್ಮ ದರ್ಶನದ ಅವರದ್ದೇ ಆದಂತಹ ಒಂದು ರೀತಿಯಾದಂತಹ ತತ್ವ ಸಿದ್ಧಾಂತ ಇದ್ದೇ ಇರುತ್ತೆ. ನಮ್ಮ ಯಾವ ಪ್ರಪಂಚ ದ್ರವ್ಯ ಇತ್ಯಾದಿಗಳ ಬಗ್ಗೆ, ಜನ್ಮ ಪುನರ್ಜನ್ಮ ಇತ್ಯಾದಿಗಳ ಬಗ್ಗೆ ಅವರದೇ ಆದಂತಹ ಒಂದು ತತ್ವ ಸಿದ್ಧಾಂತ ಇದ್ದೇ ಇರುತ್ತೆ. ಹಾಗೆ ಆ ತತ್ವ ಸಿದ್ಧಾಂತಗಳ ಒಂದು ಪರಿಪ್ರೇಕ್ಷೆಯಲ್ಲಿ ನಾವು ಅಭಾವ ಸಿದ್ಧಾಂತವನ್ನು ಚರ್ಚೆ ಮಾಡಿದಾಗ ನಮಗೆ ಇದರ ಸಾರ್ಥಕತೆ ಗೊತ್ತಾಗುತ್ತೆ. ನಿಜವಾಗ್ಲೂ
ಅಭಾವದ ಯಾವ ಚರ್ಚೆ ಇದೆ ಅದು ಬಹಳ ಸುಂದರವಾದ ಚರ್ಚೆ ಇದೆ. ಸುಂದರವಾದ ಚರ್ಚೆ ಕೇಳಲಿಕ್ಕೂ ಅತ್ಯಂತ ಸುಂದರ ಮಧುರ ಇದೆ. ಜೊತೆಗೆ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದು ಮತ್ತಷ್ಟು ಮಧುರ ಇದೆ. ಅಷ್ಟು ಸುಂದರವಾದಂತಹ ಚರ್ಚೆ ಇದೆ. ವ್ಯರ್ಥವಾಗಿ ನಮ್ಮ ಯಾವ ಅಜ್ಞಾನ ಮಿಥ್ಯಾ ಕಲ್ಪನೆಗಳಿದೆ ಅವುಗಳು ಹೋಗಲಾಡಿಸ್ಲಿಕ್ಕೆ, ಅವುಗಳನ್ನು ತೆಗೆದು ಹಾಕಲಿಕ್ಕೆ ವಾಸ್ತವಿಕವಾಗಿ ಬಹಳ ಒಂದು ಉತ್ತಮವಾದಂತಹ ಸಿದ್ಧಾಂತದ ಒಂದು ಪ್ರೇರಣೆ ನಮಗೆ ಈ ಅಭಾವ ಸಿದ್ಧಾಂತದಿಂದ ಸಿಗುತ್ತೆ. ಪ್ರಪಂಚದಲ್ಲಿ ನಾವು ಕೇವಲ 4-5 ಧರ್ಮಗಳ ಹೆಸರನ್ನು ಮಾತ್ರ ಕೇಳ್ತೇವೆ. ಜೈನ, ಹಿಂದೂ, ಬೌದ್ಧ, ಮುಸ್ಲಿಂ ಇಷ್ಟರಲ್ಲಿ ನಮ್ಮ ಧಾರ್ಮಿಕ ಯಾವ ಜ್ಞಾನ ಇದೆ ಅದು ಮುಗಿದು ಹೋಗುತ್ತೆ. ಆದರೆ ನಿಜವಾಗ್ಲೂ ತತ್ವಶಾಸ್ತ್ರದ ವಿಚಾರ ಮಾಡಿದಾಗ ಅನೇಕ ಧರ್ಮ ದರ್ಶನಗಳು ಆಗೋಗಿದೆ. ಮತ್ತು ಆ ಧರ್ಮ ದರ್ಶನಗಳನ್ನು, ಆ ತತ್ವವನ್ನು ಫಾಲೋ ಮಾಡುವಂತಹ ಜನ ಇವತ್ತಿಗೂ ಕೂಡ ಇದ್ದಾರೆ. ಹಿಂದೂ ಧರ್ಮ ಅಂತ ನಾವು ಒಂದು ಹೇಳ್ತೇವೆ, ಅದರಲ್ಲಿ ಅನೇಕ ನೂರಾರು ಸಂಪ್ರದಾಯಗಳು ಹೊರಗೆ ಬರುತ್ತೆ. ಮತ್ತು ಅದರಲ್ಲಿ ಅನೇಕ ತತ್ವ ಸಿದ್ಧಾಂತಗಳು ಕೂಡ ಹೊರಗೆ ಬರುತ್ತೆ. ಅಂದರೆ ಆಯಾ ದರ್ಶನಗಳು ಕೂಡ ಹೊರಗಡೆ ಬರುತ್ತೆ. ಆ ಒಂದು ದೃಷ್ಟಿಯಿಂದ 9ನೇ ಪದ್ಯವನ್ನು ನಾವು ನೋಡಿದಾಗ ಭಾವೈಕಾಂತೆ ಪದಾರ್ಥಾನಾಂ ಅಭಾವ ನಾಮಪನ್ನವಾತ್ ಈ ಪದ್ಯವನ್ನು ನೋಡಿದಾಗ ಸಮಂತಭದ್ರ ಸ್ವಾಮಿ ಏನು ಹೇಳ್ತಾ ಇದ್ದಾರೆ, ನಾವು ಇದನ್ನೆಲ್ಲ ಕೇವಲ ದೇವಾಗಮ ಸ್ತೋತ್ರ ಯಾವ ರೀತಿಯಾಗಿ ಬರೆದಿದ್ದಾರೆ ಅದರ ಒಂದು ಸಾಮಾನ್ಯ ಅವಲೋಕನ ಮಾತ್ರಕ್ಕೆ ನಾವು ಈ ಎಲ್ಲ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ದೇವಾಗಮ ಅನ್ನುವಂಥದ್ದು ಒಂದು ಸ್ತೋತ್ರ ಇದೆ. ಮತ್ತು ಸ್ತೋತ್ರ ಯಾವ ರೀತಿಯಾಗಿ ರಚನೆ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡಬೇಕು. ಯಾಕಂದರೆ ಸ್ತೋತ್ರದಲ್ಲಿ ಇಂತಹದ್ದೆಲ್ಲ ಚರ್ಚೆಗಳು ನಡೀತಾ ಇದೆ. ಇದು ನ್ಯಾಯಶಾಸ್ತ್ರದ ಚರ್ಚೆ ಇದೆ. ನ್ಯಾಯಶಾಸ್ತ್ರ ಅಂದರೆ ಏನು? ನ್ಯಾಯಶಾಸ್ತ್ರ ಅಂದರೆ ನಾವು ಹಿಂದೆ ಅನುಯೋಗ ಪದ್ಧತಿಯನ್ನು ಓದ್ಕೊಂಡು ಬಂದಿದ್ದೇವೆ. ಶಾಸ್ತ್ರಗಳನ್ನು ಓದುವಂತಹ ಅನುಯೋಗ ಪದ್ಧತಿ. ಅನುಯೋಗಗಳಲ್ಲಿ ಪ್ರಥಮಾನುಯೋಗ, ಕರ್ಣಾನುಯೋಗ, ಚರಣಾನುಯೋಗ ಮತ್ತು ಕೊನೆಯದು ದ್ರವ್ಯಾನುಯೋಗ. ಆ ದ್ರವ್ಯಾನುಯೋಗದಲ್ಲಿ 2 ಭೇದಗಳಿದೆ. ಒಂದು ನ್ಯಾಯಶಾಸ್ತ್ರಗಳು, ಇನ್ನೊಂದು ಅಧ್ಯಾತ್ಮಶಾಸ್ತ್ರಗಳು. ಎರಡೂ ಅಧ್ಯಾತ್ಮನೇ. ದ್ರವ್ಯಾನುಯೋಗದ 2 ಭೇದಗಳು. ಎರಡರಲ್ಲೂ ಅಧ್ಯಾತ್ಮನೇ ಇದೆ. ಆದರೆ ಒಂದು ನ್ಯಾಯಶೈಲಿಯ ಮೂಲಕ ಅಧ್ಯಾತ್ಮವನ್ನು ತಿಳಿಸುತ್ತೆ, ಒಂದು ನೇರವಾಗಿ ಅಧ್ಯಾತ್ಮವನ್ನು ತಿಳಿಸುತ್ತೆ. ನ್ಯಾಯಶೈಲಿಯಲ್ಲಿ, ನ್ಯಾಯ ಪದ್ಧತಿಯಲ್ಲಿ ತಿಳಿಸೋದು ಅಂತ ಹೇಳಿದ್ರೆ ಯಾವ ಆಧ್ಯಾತ್ಮಿಕ ವಿಚಾರ ಇದೆ ಅದನ್ನು ತರ್ಕ, ಯುಕ್ತಿ, ಅನುಮಾನ, ಪ್ರತ್ಯಕ್ಷ, ಪರೋಕ್ಷ ಇತ್ಯಾದಿ ಪ್ರಮಾಣಗಳ ಮೂಲಕ ತನ್ನ ವೈಚಾರಿಕ ಶಕ್ತಿಯಿಂದ ವಿಚಾರ ಮಾಡಿ ನಿರ್ಣಯ ಮಾಡ್ತಕ್ಕಂತಹ ಯಾವ ಒಂದು ಪದ್ಧತಿ ಇದೆ ಅದಕ್ಕೆ ನ್ಯಾಯಶಾಸ್ತ್ರ ಅಂತ ಕರೀತಾರೆ. ನಾವೆಲ್ಲ ಹಿಂದೆ ಓದ್ಕೊಂಡು ಬಂದಿದ್ದೇವೆ ಈಗಾಗಲೇ. ನಾವು ಕೇವಲ ಪರಂಪರೆಯಿಂದ ಧರ್ಮವನ್ನು ಸ್ವೀಕಾರ ಮಾಡಿದ್ರೆ ಕೆಲಸ ಆಗೋದಿಲ್ಲ. ನಾನು ತತ್ವವನ್ನು ತಿಳಿದು ನನ್ನ ಸ್ವಬುದ್ಧಿಯಿಂದ ಪರೀಕ್ಷೆ ಮಾಡಿ ಅದನ್ನು ಸ್ವೀಕಾರ ಮಾಡಿದಾಗ ಮಾತ್ರ ಅದು ನನಗೆ ಲಾಭವನ್ನು ಕೊಡುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಧರ್ಮದ ಪರೀಕ್ಷೆಯನ್ನು ಮಾಡಬೇಕಾದ್ರೆ, ನಾನು ಪರೀಕ್ಷೆ ಮಾಡಿ ಸ್ವೀಕಾರ ಮಾಡಬೇಕಾದ್ರೆ ಆ ಪರೀಕ್ಷೆ ಮಾಡುವಂತಹ ಪದ್ಧತಿ ಅದು ನ್ಯಾಯಶಾಸ್ತ್ರ ನಮಗೆ ಹೇಳಿಕೊಡುತ್ತೆ. ಯಾವ ರೀತಿಯಾಗಿ ನಾವು ಪರೀಕ್ಷೆಯನ್ನು ಮಾಡಿ ಯಾವ ರೀತಿಯಾಗಿ ಅದನ್ನು ಗ್ರಹಣೆಯನ್ನು ಮಾಡಬಹುದಿದೆ ಅನ್ನೋದನ್ನು ಈ ಒಂದು ನ್ಯಾಯಶಾಸ್ತ್ರ ನಮಗೆ ಹೇಳಿಕೊಡುತ್ತೆ. ಇದರಲ್ಲಿ ಅನೇಕ ಧರ್ಮಗಳಿದೆ, ಅನೇಕ ತತ್ವಗಳಿದೆ. ಅವರೇನು ಮಾಡ್ತಾರೆ? ಅಭಾವವನ್ನು ನಂಬೋದೇ ಇಲ್ಲ. ಭಾವೈಕಾಂತೆ ಪದಾರ್ಥಾನಾಂ ಅಭಾವ ನಾಮಪನ್ನವಾತ್. ಭಾವ ಏಕಾಂತೆ ಪದಾರ್ಥಾನಾಂ ಏಕಾಂತೆ ಭಾವ ಅಂದ್ರೆ ಪದಾರ್ಥಗಳ ಏಕಾಂತವಾಗಿ ಸದ್ಭಾವ ಇದೆ. ಭಾವ ಅಂದ್ರೆ ಸದ್ಭಾವ, ಅಂದ್ರೆ ಪದಾರ್ಥಗಳು ಯಾವಾಗ್ಲೂ ಇವೆ. ನಾವು ಹಿಂದೆ ಚರ್ಚೆ ಮಾಡ್ಕೊಂಡ್ ಬಂದಿದ್ದೇವೆ, ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳೋದು. ಅಭಾವ ಅಂದ್ರೆ ಏನು ಎಲ್ಲರಿಗೂ ಜ್ಞಾಪಕ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅಭಾವ ಅಂದ್ರೆ ಏನು? ಒಂದು ವಸ್ತುವಿನದ್ದು ಇನ್ನೊಂದು ವಸ್ತುವಿನಲ್ಲಿ
ಸ್ಥಿತಿ ಇಲ್ಲ. ಏನು ಅಭಾವ ಅಂದ್ರೆ ಅರ್ಥ ಒಂದು ವಸ್ತುವಿನಲ್ಲಿ ಇನ್ನೊಂದು ವಸ್ತು ಇಲ್ಲ, ಅದರ ಹೆಸರು ಅಭಾವ. ಒಂದು ತತ್ವ ಇದೆ ಅಂದ್ರೆ ಕೆಲವು ಧರ್ಮಗಳಿದೆ, ಅವ್ರೇನ್ ಹೇಳ್ತಾ ಇದ್ದಾರೆ, ಪದಾರ್ಥಾನಾಂ ಏಕಾಂತೆ ಭಾವ, ಅಂದ್ರೆ ಪದಾರ್ಥಗಳು ಏಕಾಂತವಾಗಿ ಸದ್ಭಾವ ಇದೆ. ಅಂದ್ರೆ ಪದಾರ್ಥಗಳು ಇವೆ, ಪದಾರ್ಥಗಳ ಸದ್ಭಾವ ಇದೆ, ಆದ್ರೆ ಅಭಾವ ಇಲ್ಲ. ಏಕಾಂತವಾಗಿ ಬರೀ ಪದಾರ್ಥಗಳು ಇದೆ, ಆದ್ರೆ ಅಭಾವ ಇಲ್ಲ ಅಂತ ಹೇಳ್ತಿದ್ದಾರೆ. ಅರ್ಥ, ಅಭಾವ ಅಂದ್ರೆ ಏನು? ಒಂದು ವಸ್ತು ಇನ್ನೊಂದು ವಸ್ತುವಿನಲ್ಲಿ ಇಲ್ಲದೆ ಇರೋದೆ ಅಭಾವ ಇದೆ. ನನ್ನಲ್ಲಿ ಜ್ಞಾನ ಇದೆ ಮತ್ತು ನನ್ನಲ್ಲಿ ಅಜ್ಞಾನ ಇಲ್ಲ. ನನ್ನಲ್ಲಿ ಜ್ಞಾನ ಇರೋದು ಎಷ್ಟು ಅವಶ್ಯಕ ಇದೆ ಅಷ್ಟೇ ಅವಶ್ಯಕ ಅಜ್ಞಾನ ಇಲ್ಲದೆ ಇರೋದು ಇದೆ. ಒಂದು ವೇಳೆ ಅಜ್ಞಾನನೂ ಇದ್ದಿದ್ದಿದ್ರೆ ಜ್ಞಾನ ಇರಕ್ಕೆ ಹೆಂಗ್ ಸಾಧ್ಯ? ಮತ್ತು ಜ್ಞಾನ ಇದ್ರೆ ಅಜ್ಞಾನ ಇರಕ್ಕೆ ಹೇಗೆ ಸಾಧ್ಯ? ಅರ್ಥ ಆಗುತ್ತೆ? ಜ್ಞಾನ ಇರಬೇಕಾದ್ರೆ ಅಜ್ಞಾನ ಇರಬಾರ್ದು. ಅಜ್ಞಾನ ಇಲ್ಲ, ಜ್ಞಾನ ಇದೆ. ಅಜ್ಞಾನ ಇಲ್ಲ ಅನ್ನೋದು ಕೂಡ ಜ್ಞಾನ ಇರೋದಕ್ಕೆ ಪೂರಕ ಇದೆ. ಅಂದ್ರೆ ಅಜ್ಞಾನ ಇಲ್ಲದೆ ಇರೋದು ಕೂಡ ಜೀವದ್ರವ್ಯದ ಸ್ವಭಾವ ಇದೆ. ಜ್ಞಾನ ಇರೋದು ಜೀವದ್ರವ್ಯದ ಸ್ವಭಾವ ಇದ್ರೆ ಅಜ್ಞಾನ ಇಲ್ಲದೆ ಇರೋದು ಕೂಡ ಜೀವದ್ರವ್ಯದ ಸ್ವಭಾವನೆ ಇದೆ. ಅರ್ಥ ಆಗ್ತಿದೆ? ಅಭಾವ ಎಷ್ಟು ಮಹತ್ವಪೂರ್ಣ ಇದೆ. ಅಭಾವ ಮತ್ತು ವಿಭಾವ ಎರಡು ಬೇರೆ ಬೇರೆ ಇದೆ. ವಿಭಾವವನ್ನ ನಾವು ಬಿಡೋ ಪ್ರಯತ್ನ ಮಾಡ್ತೇವೆ, ಆದ್ರೆ ಅಭಾವ ಬಿಡೋದಿಲ್ಲ. ಅಭಾವ ದ್ರವ್ಯದ ಸ್ವಭಾವ ಇದೆ. ಒಂದು ದ್ರವ್ಯದಲ್ಲಿ ಇನ್ನೊಂದು ದ್ರವ್ಯ ಸೇರದೆ ಇರೋದು, ಒಂದು ದ್ರವ್ಯದಲ್ಲಿ ಇನ್ನೊಂದು ದ್ರವ್ಯ ಏಕಮೇಕ್ ಒಂದಾಗಿ ಹೋಗದೆ ಇರೋದು, ಅದು ಆ ದ್ರವ್ಯದ ಸ್ವಭಾವ ಇದೆ. ನೀರಲ್ಲಿ ಎಣ್ಣೆ ಮಿಕ್ಸ್ ಆಗದೆ ಇರೋದು, ಅದು ನೀರು ಎಣ್ಣೆ ಎರಡೂ ದ್ರವ್ಯಗಳ ಸ್ವಭಾವ ಇದೆ. ಹಾಗಾದ್ರೆ ಅದು ವಿಭಾವ ಅಲ್ಲ, ಅದು ಸ್ವಭಾವ ಇದೆ. ಅಭಾವ ಅನ್ನೋದು ವಸ್ತುವಿನ ಸ್ವಭಾವ ಇದೆ. ಒಂದು ವೇಳೆ ಅಭಾವ ಇಲ್ಲದೆ ಹೋದ್ರೆ ಎಲ್ಲ ವಸ್ತು ಕೂಡಿ ಒಂದಾಗ್ತಿತ್ತು. ಅರ್ಥ ಆಗುತ್ತೆ? ಅಭಾವ ಅನ್ನೋದು ವಾಸ್ತವಿಕವಾಗಿ ಪ್ರತಿಯೊಂದು ದ್ರವ್ಯದ ಸ್ವಭಾವ ಇದೆ. ಆದ್ರೆ ಇಲ್ಲಿ ಸಮಸ್ಯೆ ಏನಿದೆ? ಭಾವೈಕಾಂತೆ ಪದಾರ್ಥಾನಾಂ ಅಭಾವ ನಾಮ ಅಪನ್ನವಾತ್. ಅಂದ್ರೆ ಅಭಾವ ಇಲ್ಲ, ಅಭಾವವನ್ನ ಲೋಪ ಮಾಡಿ, ಅಂದ್ರೆ ಪ್ರಪಂಚದಲ್ಲಿ ಯಾವ ವಸ್ತುಗಳ ಅಭಾವ ಇಲ್ಲ. ಏನಿದೆ ಎಲ್ಲ ಇದೆ, ಅಭಾವ ಎಲ್ಲಿದೆ? ಬೇರೆ ಧರ್ಮಗಳ ಒಂದು ಮಾನ್ಯತೆ ಇದೆಯಲ್ಲ, ಅದೇನಿದೆ ಕಿ ಪ್ರಪಂಚದಲ್ಲಿ ಏನಿದೆ ಅದೆಲ್ಲ ಇದೆ, ಅಭಾವ ಎಲ್ಲಿದೆ? ಅಭಾವ ಅನ್ನೋದು ಏನೂ ಇಲ್ಲ. ಹೀಗೆ ಅನ್ಯ ದರ್ಶನಗಳ ಯಾವ ಒಂದು ಮಾನ್ಯತೆ ಇದೆ ಅದು ಈ ಪ್ರಕಾರವಾಗಿದೆ. ಹಾಗಾಗಿ ಎಲ್ಲಾ ವಸ್ತುಗಳು ಇದೆ ಅಂತ ಹೇಳ್ತಾರೆ, ಯಾವ ವಸ್ತುನೂ ಇಲ್ಲ. ಭಾವೈಕಾಂತೆ ಪದಾರ್ಥಾನಾಂ ಅಭಾವ ನಾಮಪನ್ನವಾತ್. ಆದ್ರೆ ಅದರಿಂದ ಏನಾಗುತ್ತೆ? ಸರ್ವಾತ್ಮಕಂ ಮನಾದ್ಯಂತಂ ಅಸ್ಮರೂಪಂ ಮತಾವಕಂ. ಎಲ್ಲಾ ಸೇರಿ ಒಂದಾಗ್ಬಿಡುತ್ತೆ, ಯಾವುದರದ್ದು ನಿಜವಾದ ಸ್ವರೂಪ ಉಳಿಯೋದಿಲ್ಲ, ಎಲ್ಲ ಏಕಮೇಕ ಒಂದಾಗ್ಬಿಡುತ್ತೆ. ಒಂದು ದ್ರವ್ಯ ಇನ್ನೊಂದು ದ್ರವ್ಯ ಎರಡೂ ಬೇರೆ ಬೇರೆ ಇಲ್ಲದೆ ಹೋದ್ರೆ, ಮನೆಗೆ ಜೋಳ ತಂದಿದ್ದೇವೆ, ಗೋಧಿ ತಂದಿದ್ದೇವೆ, ಬೇಳೆ ತಂದಿದ್ದೇವೆ, ಮತ್ತು ಆ ಬೇಳೆ ಅಥವಾ ಗೋಧಿ ಅಕ್ಕಿಯಲ್ಲಿ ಕಲ್ಲುಗಳು ಕೂಡ ಇದೆ. ನಾವೇನ್ ಮಾಡ್ತೇವೆ? ಕಲ್ಲುಗಳನ್ನೆಲ್ಲ ಆರಿಸಿ ತೆಗಿತೇವೆ. ಏನ್ ಹೇಳ್ತೇವೆ? ಕಲ್ಲುಗಳನ್ನ ಅಕ್ಕಿಯಿಂದ ತೆಗೆದು ಹಾಕದೆ, ಹಸನ್ ಮಾಡದೆ. ಕಲ್ಲುಗಳು ಅಕ್ಕಿಯಲ್ಲಿ ಸೇರ್ಕೊಂಡಿತ್ತು, ಸೇರ್ಕೊಂಡಿರ್ಲಿಲ್ವೋ? ಏನ್ ಹೇಳ್ತಾರೆ? ಕಲ್ಲುಗಳು ಅಕ್ಕಿಯಲ್ಲಿ ಸೇರ್ಕೊಂಡಿತ್ತು, ಸೇರ್ಕೊಂಡಿರ್ಲಿಲ್ವೋ? ಒಂದು ವೇಳೆ ಅಕ್ಕಿಯಲ್ಲಿ ಕಲ್ಲುಗಳು ಸೇರ್ಕೊಂಡಿದ್ದಿದ್ರೆ ಅದನ್ನ ಬೇರ್ಪಡಿಸ್ಲಿಕ್ಕೆ ಆಗುತ್ತಾ ಇರಲಿಲ್ಲ. ಅದರ ಅರ್ಥ ಅಕ್ಕಿಯಲ್ಲಿ ಕಲ್ಲುಗಳು ಕೂಡ್ಕೊಂಡಿದೆ ಅಂತ ನಾನು ಯಾವಾಗ ಹೇಳ್ತಿದ್ದೇನೆ, ಆವಾಗಲೂ ಕೂಡ ಅಕ್ಕಿ ಮತ್ತು ಕಲ್ಲು ಎರಡೂ ಬೇರೆ ಬೇರೆ ಇದ್ದಾವೆ. ಅಕ್ಕಿಯಲ್ಲಿ ಕಲ್ಲುಗಳ ಅಭಾವ ಇದೆ, ಕಲ್ಲುಗಳಲ್ಲಿ ಅಕ್ಕಿಯ ಭಾವ ಇದೆ, ಎರಡು ಬೇರೆ ಬೇರೆ ಇದೆ.
ಒಂದಾಗಿ ಕಾಣಿಸ್ತಾ ಇದೆ, ಆದ್ರೂ ಬೇರೆ ಬೇರೆ ಇದೆ. ಅಂದ್ರೆ ಸಮಂತಭದ್ರ ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ, ಅವರ ಸ್ತುತಿ ಯಾವುದನ್ನು ಹೇಳ್ತಾ ಇದೆ, ಈ ಸಮಸ್ತ ಪ್ರಪಂಚದ ಸಮಸ್ತ ವಸ್ತುಗಳು ಸ್ವತಂತ್ರ ಇವೆ, ಭಿನ್ನ ಇವೆ, ಏಕಾಂಗಿ ಇವೆ. ಯಾವ ವಸ್ತು ಕೂಡ ಯಾವ ವಸ್ತುವನ್ನು ಅವಲಂಬಿಸೋದಿಲ್ಲ. ಅರ್ಥಾತ್ ಪ್ರಪಂಚದ ಪ್ರತಿಯೊಂದು ವಸ್ತು, ಪ್ರತಿಯೊಂದು ದ್ರವ್ಯ, ಪ್ರತಿಯೊಂದು ಪರ್ಯಾಯ ಎಲ್ಲವೂ ಸ್ವತಂತ್ರ ಇದೆ. ಯಾವುದು ಯಾವುದನ್ನು ಅವಲಂಬಿಸಿಲ್ಲ. ಯಾಕಂದ್ರೆ ಒಂದು ದ್ರವ್ಯದಲ್ಲಿ ಇನ್ನೊಂದು ದ್ರವ್ಯದ ಅಭಾವ ಇದೆ, ಒಂದು ವಸ್ತುವಿನಲ್ಲಿ ಇನ್ನೊಂದು ವಸ್ತುವಿನ ಅಭಾವ ಇದೆ. ಆ ಒಂದು ವಸ್ತು ಇನ್ನೊಂದು ವಸ್ತುವಿನ ಜೊತೆಗಿರೋದ್ರಿಂದ ಕೆಲವೊಂದು ಸಲ ನಮಗೆ ಎರಡೂ ಮಿಕ್ಸ್ ಆಗಿವೆ, ಎರಡೂ ಒಂದೇ ಆಗಿವೆ ಅಂತ ಅನುಭವಕ್ಕೆ ಬರುತ್ತೆ. ಆದರೆ ಯಾವ ವಸ್ತುನೂ ಒಂದಾಗೋದಿಲ್ಲ, ಎಲ್ಲ ಬೇರೆ ಬೇರೆ ಇದೆ. ಹಾಲು ನೀರು ಸೇರುತ್ತೆ, ಆದ್ರೂ ಕೂಡ ಬೇರೆ ಬೇರೆ ಇದೆ. ಏನ್ ಹೇಳ್ತಾರೆ, ಎರಡೂ ಅದೇ ಸಮಯದಲ್ಲಿ ಬೇರೆ ಬೇರೆ ಇದೆ. ಜೀವ ಬೇರೆ ಇದೆ ಮತ್ತು ಶರೀರ ಬೇರೆ ಇದೆ. ಯಾವಾಗ ಬೇರೆ ಬೇರೆ ಇದೆ? ಸತ್ತ ಮೇಲೆ. ಸತ್ತ ಮೇಲಂತೂ ಇಡೀ ಪ್ರಪಂಚನೇ ಬೇರೆ ಬೇರೆ ಅಂತ ಹೇಳುತ್ತೆ. ಸತ್ತ ಮೇಲಲ್ಲ, ಯಾವಾಗ ಜೀವಂತವಾಗಿದೆ ಶರೀರ, ಅದೇ ಸಮಯದಲ್ಲಿ, ಈ ಸಮಯದಲ್ಲಿ ನಾನು ಬೇರೆ ಇದ್ದೇನೆ, ಶರೀರ ಬೇರೆ ಇದೆ. ಇದೇನಿದೆ, ಇದು ಅಭಾವ ಇದೆ. ಅಭಾವದ ಸಿದ್ಧಾಂತ ಬಹಳ ಒಂದು ದೊಡ್ಡ ಮರ್ಮವನ್ನ ನಮಗೆ ತಿಳಿಸ್ತಾ ಇದೆ. ಅದನ್ನ ನಾವು ತಿಳ್ಕೊಳ್ಳೋದಿದೆ. ಸಮಂತಭದ್ರ ಸ್ವಾಮಿ ಏನ್ ಹೇಳ್ತಿದ್ದಾರೆ, ಸರ್ವಾತ್ಮಕಂ ಅನಾದ್ಯಂತಂ ಮಸ್ಮರುಕಂ ಅತಾವಕಂ. ಸರ್ವಾತ್ಮಕಂ, ಎಲ್ಲಾ ವಸ್ತುಗಳು ಸರ್ವಾತ್ಮಕ ಆಗ್ಬಿಡ್ತವೆ, ಅಂದ್ರೆ ಎಲ್ಲಾ ಸೇರಿ ಒಂದಾಗ್ಬಿಡ್ತವೆ. ಏಕರೂಪಂ, ಇಲ್ಲ ಏಕರೂಪ ಆಗ್ತವೆ. ಅಸ್ವರೂಪಂ, ಯಾವುದೇ ಸ್ವರೂಪ ಉಳಿಯೋದಿಲ್ಲ. ಜೀವದ್ರವ್ಯ ಜ್ಞಾನ ಸ್ವರೂಪ, ಪುದ್ಗಲ ದ್ರವ್ಯದ ಸ್ಪರ್ಶಿಸಗಂಧ ಸ್ವರೂಪ, ಇದು ಯಾವುದೋ ಸ್ವರೂಪ ಉಳಿಯೋದಿಲ್ಲ. ಅತಾವಕಂ, ನಿಮ್ಮ ಯಾವ ಮತ ಇದೆ ಅದರಲ್ಲೂ ಇದು ಸ್ವೀಕಾರ ಆಗೋದಿಲ್ಲ. ಎಲ್ಲ ಮತ ಕೂಡ ಒಂದೇ ಆಗ್ಬಿಡುತ್ತೆ. ಅಂದ್ರೆ ಅಭಾವ ಸಿದ್ಧಾಂತವನ್ನ ನಂಬಲಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದನ್ನ 9ನೇ ಪದ್ಯದಲ್ಲಿ ಆಚಾರ್ಯರು ಹೇಳಿದರು. ಅಭಾವ ಸಿದ್ಧಾಂತವನ್ನ ನಂಬದಿದ್ರೆ ಏನಾಗುತ್ತೆ? ಅಭಾವ ಸಿದ್ಧಾಂತವನ್ನ ನಂಬದೆ ಹೋದ್ರೆ ನಾವು ಪ್ರಪಂಚದಲ್ಲಿ ಯಾವ ವಸ್ತುವನ್ನು ಕೂಡ ಪ್ರತ್ಯೇಕವಾಗಿ ನೋಡ್ಲಿಕ್ಕೆ, ಅನುಭವಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಸಿಹಿ ಮಾಡ್ತೇವೆ, ಒಂದು ತಿಂಡಿ ಮಾಡ್ತೇವೆ, ಅದನ್ನ ಬಾಯಲ್ಲಿ ಇಟ್ಟ ತಕ್ಷಣ ಇದ್ರಲ್ಲಿ ಒಂಚೂರು ಕಮ್ಮಿ ಉಪ್ಪು ಕಮ್ಮಿ ಆಗಿದೆ, ಒಂಚೂರು ಉಪ್ಪು ಹಾಕಿ, ಅಲ್ಲ ಒಂಚೂರು ಉಪ್ಪು ಜಾಸ್ತಿ ಆಗಿದೆ, ಖಾರ ಕಮ್ಮಿ ಆಗಿದೆ, ಜಾಸ್ತಿ ಆಗಿದೆ, ಹುಳಿ ಜಾಸ್ತಿ ಆಗಿದೆ, ಇದನ್ನೆಲ್ಲ ನಾವು ಹೇಳ್ತಾ ಇದ್ದೀವಲ್ಲ, ಇದು ಹೆಂಗೆ ಹೇಳ್ತಾ ಇದ್ದೀವಿ? ಆ ಒಂದು ತಿಂಡಿಯಲ್ಲಿ ಉಪ್ಪು, ಖಾರ, ಹುಳಿ, ಸಿಹಿ ಎಲ್ಲವೂ ಕೂಡ ಸೇರ್ಕೊಂಡಿದೆ. ಯಾವುದೂ ಕೂಡ ಬೇರೆ ಬೇರೆಯಾಗಿ ಕಾಣಿಸ್ತಾ ಇಲ್ಲ, ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಆದ್ರೂ ಕೂಡ ಎಲ್ಲ ಸೇರ್ಕೊಂಡಿದ್ದಾಗಲೂ ಕೂಡ ನಾಲಿಗೆ ಮೇಲೆ ಇಟ್ಟ ತಕ್ಷಣ ನಮಗೆ ಒಂದೊಂದು ದ್ರವ್ಯದ, ಒಂದೊಂದು ವಸ್ತುವಿನ ಯಾವ ಸ್ವಾದ ಇದೆ ಅದು ಬೇರೆ ಬೇರೆಯಾಗಿ ಬರ್ತಾ ಇದೆ. ಅದರ ಅರ್ಥ ಒಂದಾಗಿದ್ರೂ ಕೂಡ ಪ್ರತಿಯೊಂದು ಪರಮಾಣುವಿನ ಯಾವ ಸ್ವಭಾವ ಸ್ವರೂಪ ಇದೆ ಅದು ಭಿನ್ನ ಇದೆ. ಒಂದು ದ್ರವ್ಯದಲ್ಲಿ, ಒಂದು ವಸ್ತುವಿನಲ್ಲಿ ಇನ್ನೊಂದು ವಸ್ತುವಿನ ಅಭಾವ ಇದೆ. ಉಪ್ಪು ಸಿಹಿ ಆಗೋದಿಲ್ಲ, ಸಿಹಿ ಉಪ್ಪು ಆಗೋದಿಲ್ಲ. ಏನ್ ಹೇಳ್ತಾರೆ, ಹುಳಿ ಖಾರ ಆಗೋದಿಲ್ಲ, ಖಾರ ಹುಳಿ ಆಗೋದಿಲ್ಲ, ಎಲ್ಲ ಬೇರೆ ಬೇರೆ ಇದೆ. ಒಂದು ವೇಳೆ ಅಭಾವವನ್ನ ನಾವು ಸ್ವೀಕಾರ ಮಾಡದೆ ಹೋದ್ರೆ ನಮಗೇನು ಗೊತ್ತೇ ಆಗೋದಿಲ್ಲ. ಹುಳಿ ಯಾವುದು, ಖಾರ ಯಾವುದು, ಉಪ್ಪು ಯಾವುದು, ಸಿಹಿ ಯಾವುದು, ಒಂದು ಗೊತ್ತಾಗೋದಿಲ್ಲ. ಯಾಕಂದ್ರೆ ಎಲ್ಲ ಸೇರ್ಕೊಂಡು ಒಂದಾಗ್ಬಿಡುತ್ತೆ. ಉಪ್ಪಿನ ಪ್ರತ್ಯೇಕವಾದ ಅಸ್ತಿತ್ವ, ಸಿಹಿಯ ಪ್ರತ್ಯೇಕವಾದ ಅಸ್ತಿತ್ವ ಉಳಿಯೋದೇ ಇಲ್ಲ. ಯಾಕಂದ್ರೆ ಸಿಹಿಯಲ್ಲಿ ಕಹಿಯ ಅಭಾವ ಇದೆ, ಕಹಿಯಲ್ಲಿ ಸಿಹಿಯ ಅಭಾವ ಇದೆ, ಹಿಂಗೆ ಹುಳಿ ಉಪ್ಪು ಖಾರದಲ್ಲೆಲ್ಲ ಅಭಾವ ಇದೆ. ಆ ಅಭಾವವನ್ನ ಒಂದು ದ್ರವ್ಯದಲ್ಲಿ ಇನ್ನೊಂದು ದ್ರವ್ಯದ ಅಭಾವವನ್ನು ನಾವು ಒಪ್ಪದೆ ಹೋದ್ರೆ ಏನಾಗುತ್ತೆ? ಯಾವುದನ್ನು ಪ್ರತ್ಯೇಕವಾಗಿ ನಾವು ನೋಡ್ಲಿಕ್ಕೆ, ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಸೇರಿ ಒಂದಾಗ್ಬಿಡುತ್ತೆ. ಆದ್ರೆ ಪ್ರಪಂಚದಲ್ಲಿ ಹೀಗಾಗೋದಿಲ್ಲ. ಎಷ್ಟೇ ಕಾಲ ಕಳೆದ್ರೂ ಒಂದು ಬರ್ನಿಯಲ್ಲಿ ಉಪ್ಪಿದೆ ಅಂದ್ರೆ ಅದು ಉಪ್ಪೇ ಇರುತ್ತೆ, ಅದ್ಯಾವತ್ತೂ ಸಿಹಿ ಆಗೋದಿಲ್ಲ.
ಸಿಹಿ ಆಗೋದಿಲ್ಲ, ಇದು ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇವೆ. ಇದರ ಅರ್ಥ ಆ ದ್ರವ್ಯದ ಯಾವ ಸ್ವರೂಪ ಇದೆ ಅದು ಇದೆ, ಅದಕ್ಕೂ ಎಷ್ಟೇ ನೀವು ಜೊತೆಗೆ ಸೇರಿಸಿದ್ರೂ ಅದು ಒಂದಾಗೋದಿಲ್ಲ. ಇದು ಪ್ರತ್ಯಕ್ಷವಾಗಿ ನಮಗೆ ಅನುಭವಕ್ಕೆ ಬರ್ತಾ ಇದೆ. ಆಚಾರ್ಯರು ಇದನ್ನೇ ಹೇಳ್ತಾ ಇದ್ದಾರೆ, ನೀನು ಪ್ರತ್ಯಕ್ಷವಾಗಿ ಯಾವುದು ಇದನ್ನು ಅನುಭವಿಸ್ತಾ ಇದೆಯಾ ಇದು ಪ್ರತಿಯೊಂದು ವಸ್ತುವಿನಲ್ಲೂ ಅನ್ವಯಿಸುತ್ತೆ. ಪ್ರಪಂಚದ ಪ್ರತಿಯೊಂದು ವಸ್ತು ತನ್ನಲ್ಲಿ ಇದೆ, ಪರದ್ರವ್ಯದಲ್ಲಿ ಇಲ್ಲ. ಅರ್ಥ ಆಗ್ತಿದೆ? ನಾನು ನನ್ನಲ್ಲಿದ್ದೇನೆ, ಪರದ್ರವ್ಯದಲ್ಲಿ ಇಲ್ಲ. ಪರದ್ರವ್ಯ ಪರದ್ರವ್ಯದಲ್ಲಿದೆ, ಪರದ್ರವ್ಯ ನನ್ನಲ್ಲಿಲ್ಲ. ಪುದ್ಗಲ ಪುದ್ಗಲದಲ್ಲಿದೆ, ಪುದ್ಗಲ ನನ್ನಲ್ಲಿಲ್ಲ. ನಾನು ನನ್ನಲ್ಲಿದ್ದೇನೆ, ನಾನು ಪುದ್ಗಲದಲ್ಲಿಲ್ಲ. ಶರೀರ ಶರೀರದಲ್ಲಿದೆ, ಶರೀರದಲ್ಲಿ ನಾನಿಲ್ಲ. ನಾನು ನನ್ನಲ್ಲಿದ್ದೇನೆ, ನನ್ನಲ್ಲಿ ಶರೀರ ಇಲ್ಲ. ಅಭಾವ ಇದೆ. ಅರ್ಥ ಆಗ್ತಿದೆ? ಪ್ರತಿಯೊಂದು ವಸ್ತು, ಪ್ರತಿಯೊಂದು ನಾವು ಏನೇ ನಮ್ಮ ಕಣ್ಣು ಮುಂದೆ ಬರ್ತಾ ಇದ್ರು, ಯಾವುದೇ ವಸ್ತುವನ್ನು ನಾವು ಜ್ಞಾಪಿಸ್ಕೊಂಡ್ರು, ಪ್ರತಿಯೊಂದು ವಸ್ತು ಪ್ರತ್ಯೇಕವಾಗಿ ತನ್ನ ಅಸ್ತಿತ್ವವನ್ನು ಹೊಂದಿದೆ. ಆ ವಸ್ತು ಅನ್ಯ ಯಾವುದೇ ವಸ್ತುವಿನಲ್ಲಿ ಸೇರ್ಕೊಂಡು ಒಂದಾಗೋದಿಲ್ಲ. ಆ ವಸ್ತು ಅನಂತ ಕಾಲದವರೆಗೂ ತನ್ನ ಏಕತ್ವ ಅಸ್ತಿತ್ವವನ್ನು ಕಾಯಮಾಗಿ ಇಡೋದಿದೆ. ಅರ್ಥ ಆಗುತ್ತೆ? ಅನಾದಿ ಕಾಲದಿಂದ ಪ್ರತಿಯೊಂದು ವಸ್ತು ಏಕಾಂಗಿಯಾಗಿ ಏಕತ್ವವಾಗಿ ತನ್ನ ಅಸ್ತಿತ್ವವನ್ನು ಕಾಪಾಡ್ಕೊಂಡು ಬಂದಿದೆ. ಇನ್ನು ಅನಂತ ಕಾಲ ಕಳೆದೋದ್ರೂ ಪ್ರತಿಯೊಂದು ವಸ್ತು ಏಕಾಂಗಿಯಾಗಿಯೇ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಂಡು ಹೋಗುತ್ತೆ. ಯಾವುದೂ ವಸ್ತು ಯಾವತ್ತೂ ಇನ್ನೊಂದು ವಸ್ತುವಿನ ಜೊತೆಗೆ ಸೇರಿ ಏಕಮೇಕ್ ಒಂದಾಗೋದಿಲ್ಲ. ಎಲ್ಲ ವಸ್ತು ಕೂಡ ಈ ಸೃಷ್ಟಿಯಲ್ಲಿ ಒಬ್ಬಂಟಿಯಾಗೇ ಇದೆ. ಬರೀ ಜೀವದ್ರವ್ಯ ಅಲ್ಲ, ಪ್ರತಿಯೊಂದು ದ್ರವ್ಯ, ಪ್ರತಿಯೊಂದು ವಸ್ತುವಿನ ಪ್ರತಿಯೊಂದು ಗುಣ ಎಲ್ಲವೂ ಕೂಡ ಒಬ್ಬಂಟಿಯಾಗಿ ಏಕಾಂಗಿಯಾಗಿ ಪ್ರತ್ಯೇಕವಾಗಿದೆ. ಅವುಗಳ ಯಾವ ಪ್ರತ್ಯೇಕತೆ ಇದೆ, ಆ ಪ್ರತ್ಯೇಕತೆ ಯಾವತ್ತೂ ಕೂಡ ಒಂದಾಗೋದಿಲ್ಲ ಇನ್ನೊಂದರ ಜೊತೆಗೆ. ಪುದ್ಗಲ ಸೇರಿ ಧರ್ಮ ದ್ರವ್ಯದಲ್ಲಿ ಸೇರ್ಕೊಳ್ಳೋದಿಲ್ಲ, ಧರ್ಮ ಅಧರ್ಮ ದ್ರವ್ಯದಲ್ಲಿ ಸೇರ್ಕೊಳ್ಳೋದಿಲ್ಲ, ಅಧರ್ಮ ಧರ್ಮದಲ್ಲಿ ಸೇರ್ಕೊಳ್ಳೋದಿಲ್ಲ. ಅರ್ಥ ಆಗುತ್ತಲ್ಲ? ಪುದ್ಗಲ ದ್ರವ್ಯದ ಒಂದು ಪುದ್ಗಲ ದ್ರವ್ಯ ಇನ್ನೊಂದು ಪುದ್ಗಲ ದ್ರವ್ಯವನ್ನ ಸೇರ್ಕೊಳ್ಳೋದಿಲ್ಲ. ಎಲ್ಲ ಅಭಾವ ಅಂದಾಗ ಒಂದು ದ್ರವ್ಯದ ಇನ್ನೊಂದು ದ್ರವ್ಯದಲ್ಲಿ ಅಭಾವ ಇದೆ, ಖತಮ್. ಆದ್ರೆ ಅನೇಕ ಧರ್ಮ ದರ್ಶನಗಳ ಪ್ರಪಂಚದಲ್ಲಿವೆ, ಅವುಗಳು ಅಭಾವವನ್ನು ನಂಬುವುದಿಲ್ಲ. ಸಮಂತ ಭದ್ರಸ್ವಾಮಿ ಹೇಳ್ತಾರೆ, ನೀವು ಅಭಾವವನ್ನು ನಂಬದೆ ಹೋದ್ರೆ ಇಡೀ ಪ್ರಪಂಚ ಸರ್ವಾತ್ಮಕ ಆಗುತ್ತೆ, ಅದರಲ್ಲಿ ಪ್ರತ್ಯೇಕತೆ ಉಳಿಯೋದೇ ಇಲ್ಲ. ನಾನು ಬೇರೆ ಇದ್ದೇನೆ, ನೀವು ಬೇರೆ ಇದ್ದೀರಾ, ಪ್ರತಿಯೊಂದು ಆತ್ಮ ಬೇರೆ ಬೇರೆ ಇದೆ. ಆದ್ರೆ ಅಭಾವವನ್ನು ನಂಬದಿದ್ರೆ ಎಲ್ಲ ಆತ್ಮಗಳು ಒಂದೇ ಆಗುತ್ತೆ. ನಾವು ಇದು ಯಾವುದು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಬೇಕಾಗುತ್ತೆ. ತತ್ವಮಸಿ ಹಂಗೆ ಹೇಳ್ಬೇಕಾಗುತ್ತೆ. ಅಂದ್ರೆ ಸಂಪೂರ್ಣ ಯಾವ ವಸ್ತುಗಳಿದೆ ಅವೆಲ್ಲ ಸೇರಿ ಒಂದಾಗ್ಬಿಡುತ್ತೆ. ಒಂದಾದಾಗ ಆ ಒಂದಾಗುವಿಕೆ ನಮಗೆ ಸ್ವೀಕಾರ ಇದೆಯೇನೋ? ಹೆಂಗ ಸ್ವೀಕಾರ ಮಾಡಕ್ಕಾಗತ್ತೆ? ಪ್ರತ್ಯಕ್ಷವಾಗಿ ಪ್ರತಿಯೊಂದು ವಸ್ತು ಪ್ರತ್ಯೇಕವಾಗಿ ಕಾಣಿಸ್ತಾ ಇದೆ. ಇದನ್ನೇ ನಾವು ಹುಡುಕಕ್ಕೆ ಹೋಗೋದು ಬೇಕಾಗಿಲ್ಲ. ಪ್ರತ್ಯಕ್ಷವಾಗಿ ಪ್ರತಿಯೊಂದು ವಸ್ತು ಪ್ರತ್ಯೇಕವಾಗಿ ಕಾಣಿಸ್ತಾ ಇದೆ. ಹಾಗಾದ್ರೆ ಈ ಪ್ರತ್ಯೇಕತೆ ಪ್ರತ್ಯಕ್ಷ ಸಿದ್ಧ ಇದೆ. ಹಾಗಾಗಿ ನಾವು ಅಭಾವವನ್ನ ನಂಬಲೇಬೇಕಾಗುತ್ತೆ. ಹಾಗಾಗಿ ಈ 9ನೇ ಪದ್ಯದಲ್ಲಿ ಸರ್ವಾತ್ಮಕಂ ಅನೇಕ ಯಾವ ಮಸ್ಮರೂಪಂ ಮತಾವಕಂ ಅನಾದ್ಯಂತಂ, ಅನಾದಿ ಅನಂತಾಗುತ್ತೆ. ಯಾವುದೇ ದ್ರವ್ಯದಲ್ಲಿ ಯಾವ ಕಾರ್ಯಗಳು ನಡೆಯುತ್ತೆ ಅದು ಉತ್ಪನ್ನ ಆಗುತ್ತೆ, ವ್ಯಯ ಆಗುತ್ತೆ, ಮತ್ತು ಆ ದ್ರವ್ಯ ಧ್ರುವ ಇರುತ್ತೆ. ನಾವು ಹಿಂದೆ ಇದನ್ನ ಚರ್ಚೆ ಮಾಡಿದ್ದೇನೆ ನಾನು. ಜೈನ ಧರ್ಮದ ಪ್ರಕಾರ ಯಾವ ವಸ್ತುವಿನ ಸ್ವರೂಪ ಇದೆ ಅದು ಅನೇಕಾಂತಾತ್ಮಕ ಇದೆ. ಅಂದ್ರೆ ಉತ್ಪಾದ ವ್ಯಯ ದ್ರವ್ಯಯುಕ್ತಂ ಸತ್ ದ್ರವ್ಯ ಲಕ್ಷಣಂ. ದ್ರವ್ಯ ಹೇಗಿದೆ? ಉತ್ಪಾದ ವ್ಯಯ ಸಹಿತವಾಗಿದೆ. ಆದ್ರೂ ಕೂಡ ಅದರ ದ್ರವ್ಯತ್ವ, ಅದರ ಪರ್ಮನೆನ್ಸಿ, ಅದರ ಕ್ಷಾಯಿಕ ಸ್ವಭಾವ ಹಾಗೆ ಕಾಯಂ ಇರುತ್ತೆ. ಅಂದ್ರೆ ದ್ರವ್ಯದಲ್ಲಿ ಉತ್ಪಾದನೂ ಆಗ್ತಾ ಇದೆ, ದ್ರವ್ಯದಲ್ಲಿ ವ್ಯಯನೂ ಆಗ್ತಾ ಇದೆ. ವ್ಯಯ ಉತ್ಪಾದ ಎರಡೂ ಆಗ್ತಾ ಇದ್ರೂ ಆ ದ್ರವ್ಯ ಶಾಶ್ವತ ಇದೆ. ದ್ರವ್ಯ ನಿತ್ಯನೂ ಇದೆ, ದ್ರವ್ಯ ಅನಿತ್ಯನೂ ಇದೆ.
ಉತ್ಪಾದವ್ಯಯವನ್ನ ನೋಡಿದ್ರೆ ದ್ರವ್ಯ ಅನಿತ್ಯ ಇದೆ, ದ್ರವ್ಯವನ್ನ ನೋಡಿದ್ರೆ ದ್ರವ್ಯ ನಿತ್ಯ ಇದೆ. ಅರ್ಥ ಆಗ್ತಿದೆ? ಕೆಲವರು ಹೇಳ್ತಾರೆ ನಿತ್ಯ ಇದೆ, ಕೆಲವರು ಹೇಳ್ತಾರೆ ಅನಿತ್ಯ ಇದೆ. ಅದರ ಜಿನಧರ್ಮ ಹೇಳುತ್ತೆ ನಿತ್ಯಾನಿತ್ಯ ಇದೆ, ಅನೇಕ ಅಂತ ಇದೆ. ಯಾಕಂದ್ರೆ ಉತ್ಪಾದವ್ಯಯವನ್ನ ನೋಡಿದ್ರೆ ನನಗೆ ವಸ್ತು ಅನಿತ್ಯ ಕಾಣಿಸುತ್ತೆ, ಆದ್ರೆ ದ್ರವ್ಯವನ್ನ ನೋಡಿದ್ರೆ ನನಗೆ ವಸ್ತು ನಿತ್ಯ ಕಾಣಿಸುತ್ತೆ. 10 ವರ್ಷದಿಂದ ಒಬ್ಬ ವ್ಯಕ್ತಿಯನ್ನ ನೋಡಿದ್ಮೇಲೆ ವ್ಯಕ್ತಿ ಒಂದು ತರ ಇದ್ದಾನೆ, 10 ವರ್ಷ ಆದ್ಮೇಲೆ ನೋಡಿದಾಗ ವ್ಯಕ್ತಿ ಇನ್ನೊಂದು ತರ ಇದ್ದಾನೆ. ಆ ಬದಲಾವಣೆಯನ್ನ ನೋಡಿದ್ರೆ ವ್ಯಕ್ತಿ ಅನಿತ್ಯ ಇದ್ದಾನೆ. ಆದ್ರೆ ಅದೇ ವ್ಯಕ್ತಿನೇ ಇದ್ದಾನೆ, ಆ ವ್ಯಕ್ತಿ ಏನು ಬದಲಾಗಿಲ್ಲ, ಯಾವ ವ್ಯಕ್ತಿ ಇದ್ದ ಅವನೇ ಇದ್ದಾನೆ. ಹಾಗಾಗಿ ಅವನ ಆ ಕಾಯಂ ಸ್ವರೂಪವನ್ನು ನೋಡಿದಾಗ ವ್ಯಕ್ತಿ ನಿತ್ಯ ಇದ್ದಾನೆ. ವಸ್ತುವಿನ ಯಾವ ಅಂಶವನ್ನ ನಾನು ನೋಡ್ತೇನೆ ಅನ್ನೋದು ಇಂಪಾರ್ಟೆಂಟ್ ಇದೆ. ಆದ್ರೆ ವಸ್ತು ಅಂತೂ ನಿತ್ಯಾತ್ಮಕ ಇದೆ. ವಸ್ತುವಿನಲ್ಲಿ ಭಾವನೂ ಇದೆ, ವಸ್ತುವಿನಲ್ಲಿ ಅಭಾವನೂ ಇದೆ. ವಸ್ತು ಸದ್ಭಾವನೂ ಇದೆ, ವಸ್ತುವಿನಲ್ಲಿ ಅಭಾವನೂ ಇದೆ. ಪರದ್ರವ್ಯದ ಅಪೇಕ್ಷೆಯಿಂದ ನನ್ನಲ್ಲಿ ಪರದ್ರವ್ಯದ ಅಭಾವ ಇದೆ, ನನ್ನ ಅಪೇಕ್ಷೆಯಿಂದ ನನ್ನಲ್ಲಿ ನನ್ನ ಗುಣಗಳ ಸದ್ಭಾವ ಇದೆ. ಪರದ್ರವ್ಯ ನನ್ನ ಪರಿಧಿ ಅಲ್ಲ. ಅರ್ಥ ಆಗ್ತಿದೆ? ನನ್ನ ಯಾವ ಬೌಂಡ್ರಿ ಇದೆ, ನನ್ನ ಯಾವ ಲಿಮಿಟೇಷನ್ ಇದೆ, ದಟ್ ಈಸ್ ಲಿಮಿಟೆಡ್ ಟು ಮೈ ಸಬ್ಸ್ಟೆನ್ಸ್. ನನ್ನ ಯಾವ ಒಂದು ಕಂಪೌಂಡ್ ಇದೆ ಅದು ನನ್ನವರೆಗೆ ಸೀಮಿತ ಇದೆ. ಐ ಕೆನಾಟ್ ಎಂಟರ್ ಇನ್ ಟು ದಿ ಅನದರ್ ಕ್ಯಾಂಪಸ್. ನಾನು ಬೇರೆಯವರ ಒಂದು ಆವರಣದಲ್ಲಿ, ಬೇರೆಯವರ ಒಂದು ಕ್ಷೇತ್ರದಲ್ಲಿ, ದ್ರವ್ಯದಲ್ಲಿ, ಕಾಲದಲ್ಲಿ, ಭಾವದಲ್ಲಿ ನಾನು ಎಂಟರ್ ಆಗಕ್ಕಾಗೋದಿಲ್ಲ. ನನ್ನ ಯಾವ ಒಂದು ಎಂಟ್ರಿ ಇದೆ, ನನ್ನ ಯಾವ ಒಂದು ಏನ್ ಹೇಳ್ತಾರೆ ಪ್ರವೇಶ ಇದೆ, ಅದು ನನ್ನವರೆಗೆ ಮಾತ್ರ ಸೀಮಿತ ಇದೆ. ಜೀವದ್ರವ್ಯ ನಾನಿದ್ದೇನೆ, ನನ್ನ ಜೀವದ್ರವ್ಯ, ನನ್ನ ಪ್ರವೇಶ ನನ್ನ ಅಸಂಖ್ಯಾತ ಪ್ರದೇಶದಲ್ಲಿ ಮಾತ್ರ ಇದೆ. ಆದ್ರೆ ಸಮಸ್ಯೆ ಏನಿದೆ, ನಾನು ಇಡೀ ಯಾವ ಅನ್ಯ ಪರದ್ರವ್ಯಗಳಿದೆ ಅಲ್ಲಿ ಪ್ರವೇಶ ಮಾಡಕ್ ಹೋಗುತ್ತೇನೆ, ಅಲ್ಲಿ ಹಸ್ತಕ್ಷೇಪ ಮಾಡಕ್ ಹೋಗ್ತೇನೆ, ಅಲ್ಲಿ ಇಂಟರ್ಫಿಯರೆನ್ಸ್ ಮಾಡಕ್ ಹೋಗುತ್ತೇನೆ, ಅಲ್ಲಿ ಚೇಂಜ್ ಮಾಡಕ್ ಹೋಗುತ್ತೇನೆ. ತತ್ವ ಏನ್ ಹೇಳ್ತಿದೆ, ಅರೆ ಅಭಾವ ಇದೆ. ಏನ್ ಅಭಾವ ಇದೆ? ನಿನ್ನದ್ದು ಪರದ್ರವ್ಯದಲ್ಲಿ ಅಭಾವ ಇದೆ. ಅಭಾವ ಇದೆ, ಇಟ್ ಮೀನ್ಸ್ ನೀನ್ ಅಲ್ಲೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೋ, ನೀನ್ ಅಲ್ಲಿ ಏನಾದ್ರೂ ಮಾಡದಂತೆ ಕಾಣಿಸತ್ತೆ ಅಷ್ಟೇ, ಆದ್ರೆ ಆಕ್ಚುಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಯಾಕಂದ್ರೆ ಒಂದು ದ್ರವ್ಯದಲ್ಲಿ ಇನ್ನೊಂದು ದ್ರವ್ಯದ ಅಭಾವ ಇದೆ. ಅರ್ಥ ಆಗುತ್ತೆ? ಹೀಗಾಗಿ ಯಾವ ಅಭಾವದ ಸಿದ್ಧಾಂತ ಇದೆ ಅದು ವಸ್ತು ಸ್ವಾತಂತ್ರ್ಯವನ್ನು ತೋರಿಸ್ತಾ ಇದೆ, ಕಣದ ಸ್ವಾತಂತ್ರ್ಯವನ್ನು ತೋರಿಸ್ತಾ ಇದೆ. प्रत्येक जो परमाणु है वो सब स्वतंत्र है, ಅದನ್ನ ತೋರಿಸ್ತಾ ಇದೆ. तो वस्तुओं की जो स्वतंत्रता है उस स्वतंत्रता को ये जो अभाव का सिद्धांत है वो दिखाता है ना. तो ವಸ್ತುಗಳ ಸ್ವಾತಂತ್ರ್ಯ ಎಲ್ಲಿಗೆ ನಾವು ನೋಡೋದಿದೆ ಅದು ಈ ಅಭಾವದ ಸಿದ್ಧಾಂತದಿಂದ ಸಾಧ್ಯ ಇದೆ. ಈ 9ನೇ ಪದ್ಯದಂತೂ ನಾವು ಚರ್ಚೆ ಆಲ್ರೆಡಿ ಮಾಡಿದ್ದೇವೆ. ಆದ್ರೆ ತುಂಬಾ ದಿನಗಳ ಒಂದು ಗ್ಯಾಪ್ ಆಗಿರೋ ಕಾರಣದಿಂದ ನಾನು ಅದರ ಒಂದು ಹಿನ್ನೆಲೆಯನ್ನ ಚರ್ಚೆ ಮಾಡಿಕೊಂಡು ನಾವು ಮುಂದಿನ ಒಂದು ಚರ್ಚೆಯನ್ನ ಮಾಡೋದಿದೆ. ಮುಂದಿನ 10ನೇ ಪದ್ಯ ಇದೆ. 10ನೇ ಪದ್ಯದಲ್ಲಿ ಅಭಾವಗಳ ಚರ್ಚೆಯನ್ನು ಮಾಡ್ತಾರೆ. ಎಷ್ಟು ಪ್ರಕಾರದ ಅಭಾವಗಳಿದೆ ನಾನು ಮೊದಲು ಹೇಳಿದ್ದೆ. ಇನ್ನೊಂದ್ಸಲಿ ನಾವು ಅಭಾವಗಳ ಯಾವ್ದಾವ್ದು ಅಭಾವಗಳಿದೆ ಹೇಳ್ತಾರೆ. ಮೊದಲನೇ ಅಭಾವ ಯಾವುದು? ಪ್ರಾಗ್ ಭಾವ. ಮೊದಲನೇ ಅಭಾವದ ಹೆಸರೇನು? ಪ್ರಾಗ್ ಭಾವ. ಪ್ರಾಗ್ ಭಾವ, ಪ್ರಾಗ್ ಭಾವ है ना. तो ಪ್ರಾಗ್ ಭಾವ ಮೊದಲನೇ ಅಭಾವ. ಎರಡನೇ ಅಭಾವ ಪ್ರಧ್ವಂಸಾಭಾವ. ಎರಡನೇ ಅಭಾವದ ಹೆಸರು ಪ್ರಧ್ವಂಸಾಭಾವ. ಮೂರನೇ ಅಭಾವದ ಹೆಸರು ಅನ್ಯೋನ್ಯ ಅಭಾವ. ಅನ್ಯೋನ್ಯ ಅಭಾವ, ಅನ್ಯೋನ್ಯ ಅಭಾವ ಏನ. ಮತ್ತು ನಾಲ್ಕನೇ ಅಭಾವ ಅತ್ಯಂತ ಅಭಾವ. ಅತ್ಯಂತ ಅಭಾವ, ಅತ್ಯಂತ ಅಭಾವ ಏನ. 4 ಅಭಾವಗಳಾಯಿತು. ಪ್ರಾಗ್ ಭಾವ, ಪ್ರಧ್ವಂಸ ಭಾವ, ಅನ್ಯೋನ್ಯ ಭಾವ, ಅತ್ಯಂತ ಭಾವ.
ಈ 4 ಅಭಾವಗಳ ಬಗ್ಗೆ ಆಚಾರ್ಯರಲ್ಲಿ ಚರ್ಚೆ ಮಾಡೋರಿದ್ದಾರೆ. 10ನೇ ಪದ್ಯವನ್ನು ನಾನು ಓದ್ತಾ ಇದ್ದೇನೆ. 10ನೇ ಪದ್ಯದಲ್ಲಿ ಮೊದಲ 2 ಅಭಾವಗಳ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಾರೆ? ಕಾರ್ಯದ್ರವ್ಯಮನಾದಿ ಸ್ಯಾತ್ ಪ್ರಾಗ್ಭಾವಸ್ಯ ನಿನ್ನವೇ ಪ್ರಧ್ವಂಸಸ್ಯ ಚ ಧರ್ಮಸ್ಯ ಪ್ರಚ್ಛವೇನಂತ ತಾಮ್ರಜೇತ್. ಇನ್ನೊಂದ್ಸಲಿ ಓದ್ತೇನೆ ನಾನು. ಕಾರ್ಯದ್ರವ್ಯಮನಾದಿ ಸ್ಯಾತ್ ಪ್ರಾಗ್ಭಾವಸ್ಯ ನಿನ್ನವೇ ಪ್ರಧ್ವಂಸಸ್ಯ ಚ ಧರ್ಮಸ್ಯ ಪ್ರಚ್ಛವೇನಂತ ತಾಮ್ರಜೇತ್. ಏನಾಯ್ತು? ಪ್ರಚ್ಛವೇನಂತ ತಾಮ್ರಜೇತ್. ಏನ್ ಹೇಳ್ತಿದ್ದಾರೆ? ಮೊದಲನೇ ಪದ್ಯದಲ್ಲಿ ಪ್ರಾಗ್ಭಾವವನ್ನು ಹೇಳಿದ್ರು, 2ನೇ ಪದ್ಯದಲ್ಲಿ ಪ್ರಧ್ವಂಸ ಭಾವವನ್ನು. 9ನೇ ಪದ್ಯದಲ್ಲಿ ಹೇಳಿದ್ರಲ್ಲ, ಅಭಾವವನ್ನ ನಂಬದೆ ಹೋದ್ರೆ ಏನಾಗುತ್ತೆ? ಸರ್ವಾತ್ಮಕಂ ಅನಾದ್ಯಂತಂ ಅಸ್ಮರೂಪಂ ಮತಾವಕಂ. ಎಲ್ಲ ಕೂಡ ಅಸ್ವರೂಪ ಆಗುತ್ತೆ, ಎಲ್ಲ ಕೂಡ ಒಂದಾಗುತ್ತೆ. ಯಾವ ಧರ್ಮದ ಸ್ವರೂಪ ಇದೆ ಅದು ಕೂಡ ಪ್ರತ್ಯೇಕವಾಗಿ ಉಳಿಯೋದಿಲ್ಲ ಅನ್ನೋದನ್ನು ಹೇಳ್ತಾರೆ. ಈಗ ಒಂದೊಂದು ಅಭಾವವನ್ನು ಹಿಡ್ಕೊಂಡು ಹೇಳ್ತಾರೆ. ಪ್ರಾಗ್ಭಾವವನ್ನ ನಂಬದೆ ಹೋದ್ರೆ ಏನಾಗುತ್ತೆ, ಪ್ರಧ್ವಂಸ ಭಾವವನ್ನು ನಂಬದೆ ಹೋದ್ರೆ ಏನಾಗುತ್ತೆ, ಅದನ್ನ ಹೇಳೋರಿದ್ದಾರೆ. ಏನಿದೆ? ಕಾರ್ಯದ್ರವ್ಯಂ ಅನಾದಿ ಸ್ಯಾತ್ ಪ್ರಧ್ವಂಸಸ್ಯ ಪ್ರಾಗ್ಭಾವಸ್ಯ ನಿನ್ನವೇ. ಪ್ರಾಗ್ಭಾವ್ ಇದನ್ನ ಸಂಧಿ ವಿಚ್ಛೇದ ಹೆಂಗ್ ಮಾಡೋದು? ಪ್ರಾಕ್ ಕ ಬರುತ್ತೆ, ಪ್ರಾಕ್. ಕ ಅರ್ಧ ವ್ಯಂಜನ್. ಪ್ರಾಕ್ ಅಭಾವ್. ಏನಾಯ್ತಿದ? ಯಾವಾಗ ಮುಂದಿನ ಯಾವ ಸ್ವರ ಇದೆ ಅದು ಕದಲ್ಲಿ ಸೇರ್ಕೊಳ್ಳುತ್ತೆ, ಅವಾಗ ಪ್ರಾಕ್ ಭಾವ ಆಗೋದಿಲ್ಲ, ಅವಾಗ ಕ ಗ ಆಗುತ್ತೆ. ಅರ್ಥ ಆಗುತ್ತೆ? ಅವಾಗ ಪ್ರಾಗ್ ಭಾವ್. ಪ್ರಾಗ್ ಭಾವ್ ಅಂದ್ರೆ ಪ್ರಾಕ್ ಅಭಾವ್. ಪ್ರಾಕ್ ಅಂದ್ರೆ ಏನು? ಪ್ರಾಕ್ ಅಂದ್ರೆ ಮೊದಲನೇದ್ದು. ಪ್ರಾಕ್ ಅಂದ್ರೆ ಪ್ರಾಚೀನ ಅಂತ ಹೇಳಿಲ್ಲ. ಪ್ರಾಕ್ ಪ್ರಾಕ್ ಅಂತ ಹೇಳಿದ್ರೆ ಪ್ರಾಕೃತ, ಪ್ರಾಕ್ ಕೃತ ಮೊದಲು ಮಾಡಿದ್ದು. ಹಂಗೆ ಪ್ರಾಕ್ ಅಭಾವ್ ಅಂದ್ರೆ ಪ್ರಾಕ್ ಅಂದ್ರೆ ಮೊದಲನೇದ್ದು, ಅಭಾವ ಅಂದ್ರೆ ಅಭಾವ ಇದೆ ಮೊದಲನೇದ್ದು. ಯಾವ ವರ್ತಮಾನ ಪರ್ಯಾಯ ಇದೆ ಆ ವರ್ತಮಾನ ಪರ್ಯಾಯದ್ದು ಪೂರ್ವ ಪರ್ಯಾಯದಲ್ಲಿ ಅಭಾವ ಇದೆ. ಪ್ರಾಗ್ಭಾವ ಅಂದ್ರೆ ಏನು ಅರ್ಥ ಆಗುತ್ತೆ? ಪ್ರಾಗ್ ಅಭಾವ್ ಅಂದ್ರೆ ವರ್ತಮಾನ ಯಾವ ಪರ್ಯಾಯ ಇದೆ. ಪರ್ಯಾಯ ಅಂದ್ರೆ ಏನು? ಪರ್ಯಾಯ ಅಂದ್ರೆ ಅವಸ್ಥೆ, ಒಂದು ಸಮಯದ ಅವಸ್ಥೆ. ಆಕ್ಚುಲಿ ಏನಾಯ್ತು, ನಾವು ಸ್ಥೂಲವಾಗಿ ವಿಚಾರ ಮಾಡಿದ್ರು ಪರ್ಯಾಯ ಅಂದ್ರೆ ಅವಸ್ಥೆ. ವರ್ತಮಾನ ಅವಸ್ಥೆಯದ್ದು ಪೂರ್ವ ಅವಸ್ಥೆಯಲ್ಲಿ ಅಭಾವ ಇದೆ. ಇದರ ಹೆಸರೇನು? ಪ್ರಾಗ್ಭಾವ್. ಮತ್ತೆ ಪ್ರಧ್ವಂಸ ಭಾವ ಅಂದ್ರೇನು? ಪ್ರಧ್ವಂಸ ಮುಂದಿಂದು ಅಂದ್ರೆ ವರ್ತಮಾನ ಪರ್ಯಾಯದ್ದು ಆಗಾಮಿ ಮುಂದಿನ ಪರ್ಯಾಯದಲ್ಲಿ ಅಭಾವ, ಭವಿಷ್ಯದ ಪರ್ಯಾಯದಲ್ಲಿ ಅಭಾವ. ಅದರ ಹೆಸರು ಪ್ರಧ್ವಂಸ ಭಾವ. ಯಾರಿಗೂ ಅರ್ಥ ಇನ್ನೂ ಸ್ಪಷ್ಟವಾಗಿ ಆಗುತ್ತಾ ಇಲ್ಲ ಅಂತ ನಮ್ಗೆ ಗೊತ್ತಿದೆ. ಸೊ ಗಾಬರಿ ಆಗೋದಿಲ್ಲ, ನಾವು ಸಾಕಷ್ಟು ಚರ್ಚೆ ಮಾಡೋದಿದೆ. ಎಲ್ಲಿವರೆಗೆ ಅರ್ಥ ಆಗೋದಿಲ್ಲ ಅಲ್ಲಿವರೆಗೆ ಚರ್ಚೆ ಮಾಡೋದಿದೆ. ಏನ್ ಹೇಳ್ತಿದ್ದಾರೆ? ಪ್ರಾಗ್ಭಾವ ಅಂದ್ರೆ ಏನು? ಪ್ರಾಗ್ಭಾವ ಅಂದ್ರೆ ವರ್ತಮಾನ ಪರ್ಯಾಯದ್ದು पूर्व पर्यायದಲ್ಲಿ ಅಭಾವ ಇದೆ. भाई वर्तमान का जो पर्याय है उस पर्याय का पूर्व पर्याय में अभाव और वर्तमान पर्याय का आगामी पर्याय में भी अभाव. यदि पूर्व पर्यायದಲ್ಲಿ ವರ್ತಮಾನ ಪರ್ಯಾಯ ಇದ್ದಿದ್ರೆ ಅರ್ಥ ವರ್ತಮಾನದ ಅವಸ್ಥೆ. ಉದಾಹರಣೆಗೆ ವರ್ತಮಾನದಲ್ಲಿ ಮನುಷ್ಯ ಪರ್ಯಾಯ ಇದೆ, ಸ್ಥೂಲವಾಗಿ, ಅತ್ಯಂತ ಸ್ಥೂಲವಾಗಿ. ವರ್ತಮಾನದಲ್ಲಿ ಮನುಷ್ಯ ಪರ್ಯಾಯ ಇದೆ. ಮತ್ತು ಹಿಂದಿನ ಪೂರ್ವ ಕಾಲದಲ್ಲಿ ಯಾವುದಿತ್ತು? ಸಮಜು ದೇವಗತಿ. ಪೂರ್ವ ಕಾಲದಲ್ಲಿ ದೇವ ಪರ್ಯಾಯ ಇತ್ತು, ವರ್ತಮಾನದಲ್ಲಿ ಮನುಷ್ಯ ಪರ್ಯಾಯ ಇದೆ. ಮನುಷ್ಯ ಪರ್ಯಾಯದಲ್ಲಿ ಯಾವ ವರ್ತಮಾನ ಪರ್ಯಾಯ ಇದೆ, ಈ ವರ್ತಮಾನ ಪರ್ಯಾಯದ್ದು ಪೂರ್ವ ಪರ್ಯಾಯದಲ್ಲಿ ಅಭಾವ ಇದೆ.
ಅಂದ್ರೆ ಪೂರ್ವದಲ್ಲಿ ಯಾವಾಗ ಅವನು ದೇವಗತಿಯಲ್ಲಿದ್ದ, ಆ ದೇವಗತಿಯಲ್ಲಿ ಮನುಷ್ಯ ಪರ್ಯಾಯದ ಭಾವ ಇತ್ತು. ಅಥವಾ ಈಗೇನು ಇವನು ಮನುಷ್ಯ ಇದ್ದಾನೆ, ಈ ಮನುಷ್ಯ ಪರ್ಯಾಯದಲ್ಲಿ ದೇವ ಪರ್ಯಾಯದ ಭಾವ ಇದೆ. ಹೀಗೊಂದು ವೇಳೆ ನಾನು ನಂಬದೆ ಹೋದ್ರೆ ಇವನು ಅನಾದಿಯಿಂದನೇ ಮನುಷ್ಯ ಇದ್ದ ಅಂತ ಒಪ್ಕೋಬೇಕಾಗುತ್ತೆ. ಅರ್ಥ ಆಗ್ತಿದೆ? ಒಂದು ವೇಳೆ ವರ್ತಮಾನ ಪರ್ಯಾಯದ್ದು ಪೂರ್ವ ಪರ್ಯಾಯದಲ್ಲಿ ಅಭಾವ ಇದೆ ಅಂತ ನಾನು ಒಪ್ಕೊಳ್ಳದೆ ಹೋದ್ರೆ ಅನಾದಿ ಕಾಲದಿಂದ ನಾನು ಮನುಷ್ಯನೇ ಇದ್ದೆ ಅಂತ ಅನ್ಕೋಬೇಕಾಗುತ್ತೆ. ಯಾಕಂದ್ರೆ ವರ್ತಮಾನ ಪರ್ಯಾಯದ್ದು ಪೂರ್ವ ಪರ್ಯಾಯದಲ್ಲಿ ಅಭಾವ ಇದೆ. ಅಂದ್ರೆ ಈ ವರ್ತಮಾನದಲ್ಲಿ ಯಾವ ಅವಸ್ಥೆ ಇದೆ, ಈ ಅವಸ್ಥೆ ಪೂರ್ವ ಕಾಲದಲ್ಲಿ ಇರಲಿಲ್ಲ. ಪೂರ್ವ ಕಾಲದಲ್ಲಿ ಬೇರೆ ಅವಸ್ಥೆ ಇತ್ತು. ಅರ್ಥ ಆಗ್ತದೆ? ಆ ಅವಸ್ಥೆಯಲ್ಲಿ ಈ ಅವಸ್ಥೆ ಇಲ್ಲ, ಈ ಅವಸ್ಥೆ ಇಲ್ಲ, ಆ ಅವಸ್ಥೆ ಇಲ್ಲ. ಅರ್ಥ ಆಗ್ತಿದೆ? ಈ ಯಾವ ಪರ್ಯಾಯ ಇದೆ, ಈ ಪರ್ಯಾಯದಲ್ಲಿ ಪೂರ್ವ ಪರ್ಯಾಯ ಇಲ್ಲ, ಮತ್ತು ಪೂರ್ವ ಪರ್ಯಾಯದಲ್ಲಿ ಈ ಪರ್ಯಾಯ ಇಲ್ಲ. ಒಂದು ವೇಳೆ ಈ ವರ್ತಮಾನದ ಪರ್ಯಾಯ ಪೂರ್ವ ಪರ್ಯಾಯದಲ್ಲಿ ಇದ್ದಿದ್ರೆ ವರ್ತಮಾನ ಪರ್ಯಾಯನೇ ಇರ್ತಾ ಇರಲಿಲ್ಲ, ಮತ್ತು ಪೂರ್ವ ಪರ್ಯಾಯದಲ್ಲಿ ವರ್ತಮಾನ ಪರ್ಯಾಯ ಇದ್ದಿದ್ರೆ ಪೂರ್ವ ಪರ್ಯಾಯ ಇರ್ತಾ ಇರಲಿಲ್ಲ. ಹೇಗೆ ವಿಚಾರ ಮಾಡಿದ್ರು ಯಾವ ಭೂತಕಾಲದ ಪರ್ಯಾಯ ಇದೆ, ಆ ಭೂತಕಾಲದ ಪರ್ಯಾಯದ್ದು ವರ್ತಮಾನ ಕಾಲದ ಪರ್ಯಾಯದಲ್ಲಿ ಅಭಾವ ಇದೆ. ಅದೇ ರೀತಿಯಾಗಿ ಭವಿಷ್ಯತ್ ಕಾಲದ ಪರ್ಯಾಯದಲ್ಲಿ ವರ್ತಮಾನ ಕಾಲದ ಪರ್ಯಾಯದ ಅಭಾವ ಇದೆ. ನಾನು ಇಲ್ಲಿಂದ ಮನುಷ್ಯ ಗತಿಯಿಂದ ಮರಣ ಹೊಂದಿ ಮತ್ ಪುನಃ ದೇವ ಆಗೋನಿದ್ದೇನೆ ಅಂತ ಅನ್ಕೊಂಡ್ರೆ ಯಾವ ದೇವ ಆಗಾಮಿ ಪರ್ಯಾಯ ಇದೆ ಅದರಲ್ಲಿ ವರ್ತಮಾನ ಪರ್ಯಾಯದ ಅಭಾವ ಇದೆ. ಅರ್ಥ? ಇಲ್ಲಂದ್ರೆ ನಾನು ಇವಾಗಲೇ ದೇವ ಇದ್ದೀನಿ ಅಂತ ಒಪ್ಕೋಬೇಕಾಗುತ್ತೆ. ಅಥವಾ ಭವಿಷ್ಯ ಕಾಲದಲ್ಲೂ ಕೂಡ ನಾನು ಮನುಷ್ಯನಾಗಿ ಅನಂತ ಕಾಲದವರೆಗೂ ನಾನು ಮನುಷ್ಯನಾಗಿ ಇರ್ತೀನಿ ಅಂತ ಒಪ್ಕೋಬೇಕಾಗುತ್ತೆ. ಇಲ್ಲೇನಂತ ಪ್ರಾಗ್ ಭಾವಸ್ಯ ನಿನ್ನವೇ ಏನ್ ಹೇಳ್ತಿದ್ದಾರೆ? ಯಾವ ಕಾರ್ಯದ್ರವ್ಯ ಅನಾದಿ ಸ್ಯಾತ್ ಪ್ರಾಗ್ ಭಾವಸ್ಯ ನಿನ್ನವೇ. ದ್ರವ್ಯ ಕಾರ್ಯ ದ್ರವ್ಯಂ ಅನಾದಿ ಸ್ಯಾತ್, ದ್ರವ್ಯಂ ಕಾರ್ಯಂ ಅನಾದಿ ಸ್ಯಾತ್. ಏನ್ ಹೇಳ್ತಾರೆ? ದ್ರವ್ಯಂ ಕಾರ್ಯಂ ಅನಾದಿ ಸ್ಯಾತ್. ದ್ರವ್ಯದ ಯಾವ ಕೆಲಸ ಇದೆ ಅದು ಅನಾದಿ ಆಗ್ಬಿಡುತ್ತೆ. ಯಾವಾಗ ನನ್ನ ಪ್ರಾಗ್ ಭಾವವನ್ನ ನಂಬಲಿಲ್ಲ ಅಂದ್ರೆ ಏನಾಗುತ್ತೆ? ದ್ರವ್ಯದ ಯಾವ ಕೆಲಸ ಇದೆ ಅದು ಅನಾದಿ ಆಗ್ಬಿಡುತ್ತೆ. ದ್ರವ್ಯದ ಕೆಲಸ ಅನಾದಿ ಇಲ್ವೇನೋ? ದ್ರವ್ಯ ಅನಾದಿ ಇದೆ, ಆದ್ರೆ ದ್ರವ್ಯದ ಕೆಲಸ ಅನಾದಿ ಇಲ್ಲ. ಕೆಲಸ ಅಂದ್ರೆ ಪರ್ಯಾಯ. ದ್ರವ್ಯದ ಕೆಲಸ ಏನು? ಪ್ರತಿಯೊಂದು ದ್ರವ್ಯದ ಕೆಲಸ ಪ್ರತಿ ಸಮಯ ಪರ್ಯಾಯಗಳನ್ನು ಉತ್ಪನ್ನ ಮಾಡೋದು. ಪ್ರತಿಯೊಂದು ದ್ರವ್ಯದ ಕೆಲಸ ಏನು? ಪ್ರತಿ ಸಮಯ ಪರ್ಯಾಯಗಳನ್ನು ಉತ್ಪನ್ನ ಮಾಡೋದು. ಹಾಗಾಗಿ ಯಾವ ದ್ರವ್ಯದ ಕೆಲಸ ಇದೆ ಅದು ಪ್ರತಿ ಸಮಯ ಪರ್ಯಾಯ ಉತ್ಪನ್ನ ಮಾಡ್ತಾ ಇದೆ. ಒಂದು ಪರ್ಯಾಯ ಉತ್ಪನ್ನ ಆಗುತ್ತೆ, ಇನ್ನೊಂದು ಪರ್ಯಾಯವೇ ಆಗುತ್ತೆ. ಆದ್ರೆ ನಾವು ಪ್ರಾಗ್ಭಾವವನ್ನ ನಂಬಲಿಲ್ಲ ಅಂದ್ರೆ ಅನಾದಿ ಕಾಲದಿಂದ ಒಂದೇ ಪರ್ಯಾಯ ಇದೆ ಅಂತ ಒಪ್ಕೋಬೇಕಾಗುತ್ತೆ. ಆದ್ರೆ ಅನಾದಿ ಕಾಲದಿಂದ ಒಂದೇ ಪರ್ಯಾಯ ಇಲ್ಲ. ಅನಾದಿ ಕಾಲದಿಂದ ಒಂದೇ ಪರ್ಯಾಯ ಇಲ್ಲ. ಅನಾದಿ ಕಾಲದಿಂದ ಅನಂತ ಪರ್ಯಾಯಗಳು ಬದಲಾಗಿದೆ. ದೇವ, ಮನುಷ್ಯ, ತಿರ್ಯಂಚ, ನರಕ, ನಿಗೋಧ, ತಿರ್ಯಂಚದಲ್ಲಿ ಅನೇಕ ಪರ್ಯಾಯಗಳು, ನರಕದಲ್ಲಿ ಅನೇಕ ಪರ್ಯಾಯಗಳು, ದೇವಗತಿಯಲ್ಲಿ ಅನೇಕ ಪರ್ಯಾಯಗಳು, ಮನುಷ್ಯದಲ್ಲಿ ಅನೇಕ ಪರ್ಯಾಯಗಳು. ಎಲ್ಲ ಅನೇಕ ಪರ್ಯಾಯಗಳನ್ನು ಧಾರಣೆ ಮಾಡಿಕೊಂಡು ಜೀವ ಬರ್ತಾನೆ ಇದ್ದಾನೆ. ಆದರೆ ಆ ಎಲ್ಲ ಪಾಸ್ಟ್ ಯಾವ ಪರ್ಯಾಯಗಳಿದೆ ಆ ಎಲ್ಲ ಪರ್ಯಾಯಗಳದ್ದು ವರ್ತಮಾನ ಪರ್ಯಾಯದಲ್ಲಿ ಅಭಾವ ಇದೆ. ದಟ್ ಮೀನ್ಸ್ ಭೂತಕಾಲದ ಎಲ್ಲಾ ಪರ್ಯಾಯಗಳು ಈ ವರ್ತಮಾನದಲ್ಲಿ ಇಲ್ಲ. ಎಲ್ಲಿದ್ದಾವೆ? ನಾನು 10 ವರ್ಷದ ಹಿಂದೆ ಬಾಲಕನಾಗಿದ್ದೆ. 10 ವರ್ಷದ ಹಿಂದೆ ಯಾವ ಬಾಲ್ಯಾವಸ್ಥೆ ಇದೆ, ಫಾರ್ ಎಕ್ಸಾಂಪಲ್, ಆ ಬಾಲ್ಯಾವಸ್ಥೆ ಈ ವರ್ತಮಾನ ಅವಸ್ಥೆಯಲ್ಲಿ ಇಲ್ಲ. ಒಂದು ವೇಳೆ ವರ್ತಮಾನ ಅವಸ್ಥೆಯಲ್ಲಿ ಬಾಲ್ಯಾವಸ್ಥೆ ಇದ್ದಿದ್ರೆ ಯುವಾವಸ್ಥೆ ಎಲ್ಲಿಂದ ಬರ್ತಿತ್ತು?
ಅರ್ಥ ಆಗುತ್ತೆ. ಮತ್ತು ಮುಂದಿನ ಕಾಲದಲ್ಲಿ ಏನಾಗೋದಿದೆ, ಪ್ರಧ್ವಂಸ ಭಾವ. ಮುಂದಿನ ಕಾಲದಲ್ಲಿ ಯಾವ ವೃದ್ಧಾಪ್ಯ ಬರುತ್ತಿದೆ ಆ ವೃದ್ಧಾಪ್ಯ ಪರ್ಯಾಯದ್ದು ಕೂಡ ವರ್ತಮಾನದಲ್ಲಿ ಅಭಾವ ಇದೆ. ಒಂದು ವೇಳೆ ಆ ಆಗಾಮಿ ಪರ್ಯಾಯದ ವರ್ತಮಾನದಲ್ಲಿ ಅಭಾವ ಇಲ್ಲದೆ ಹೋದರೆ ಇವಾಗಲೇ ನಾನು ವೃದ್ಧ ಆಗ್ಬಿಡುತ್ತಿದ್ದೆ. ಅರ್ಥ ಆಗ್ತಾ ಇದೆ ಏನ್ ಹೇಳ್ತಿದ್ದಾರೆ? ಭೂತಕಾಲದಲ್ಲಿ ಬಾಲಕ ಅವಸ್ಥೆ ಇತ್ತು, ಆದ್ರೆ ವರ್ತಮಾನದಲ್ಲಿ ಆ ಬಾಲಕ ಅವಸ್ಥೆಯದ್ದು ಅಭಾವ ಇದೆ. ಆ ಬಾಲಕ ಅವಸ್ಥೆ ವರ್ತಮಾನದಲ್ಲಿ ಇಲ್ಲ. ದಟ್ ಮೀನ್ಸ್ ವರ್ತಮಾನದಲ್ಲಿ ಬಾಲಕ ಅವಸ್ಥೆ ಇಲ್ಲ, ಅದರ ಅರ್ಥ ವರ್ತಮಾನದಲ್ಲಿ ಬಾಲಕ ಅವಸ್ಥೆಯ ಅಭಾವ ಇದೆ, ಅದಿಲ್ಲ, ಅದು ಹೊರಟೋಗಿದೆ. ಅದೇ ರೀತಿಯಾಗಿ ವೃದ್ಧಾಪ್ಯ ಇನ್ನೂ ಬಂದಿಲ್ಲ, ಪ್ರಧ್ವಂಸ ಅಭಾವ, ಭವಿಷ್ಯ ಕಾಲದ ಪರ್ಯಾಯದಲ್ಲಿ ವರ್ತಮಾನದ ಅಭಾವ. ವೃದ್ಧಾಪ್ಯ ಅವಸ್ಥೆ ಇನ್ನೂ ಬಂದಿಲ್ಲ, ಹಾಗಾಗಿ ವೃದ್ಧಾಪ್ಯ ಪರ್ಯಾಯದ್ದು ವರ್ತಮಾನ ಯುವಾವಸ್ಥೆಯ ಪರ್ಯಾಯದಲ್ಲಿ ಅಭಾವ ಇದೆ, ಯಾಕಂದ್ರೆ ಇನ್ನೂ ಪ್ರಕಟ ಆಗಿಲ್ಲ. ಪ್ರಧ್ವಂಸ ಭಾವ ಏನು ಮಾಡುತ್ತೆ? ಒಂದು ವೇಳೆ ನಾನು ಪ್ರಧ್ವಂಸ ಭಾವವನ್ನು ಒಪ್ಪದೆ ಹೋದ್ರೆ ಅನಾದಿ ಕಾಲದಿಂದ ನಾನು ಯುವಾವಸ್ಥೆಯಲ್ಲೇ ಇದ್ದೆ, ಅಂದ್ರೆ ನಾನು ಹುಟ್ಟಿದಾಗಿದ್ದು ನಾನು ಯುವನೇ ಇದ್ದೆ ಅಂತ ಒಪ್ಕೋಬೇಕಾಗುತ್ತೆ. ಆದ್ರೆ ಇದು ಸತ್ಯ ಇಲ್ಲ, ನಾನು ಹುಟ್ಟಿದಾಗ ಬಾಲಕ ಇದ್ದೆ. ಬಾಲಕ ಅವಸ್ಥೆ ವ್ಯಯ ಆಗಿ ಯುವ ಅವಸ್ಥೆ ಉತ್ಪನ್ನ ಆಗಿದೆ. ಬಾಲಕ ಅವಸ್ಥೆ ವ್ಯಯ ಆಗದೆ ಯುವಾವಸ್ಥೆ ಉತ್ಪನ್ನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಾಲಕ ಅವಸ್ಥೆ ವ್ಯಯ ಆಗಿದೆ, ಅದರ ಅರ್ಥ ಯುವಾವಸ್ಥೆಯಲ್ಲಿ ಬಾಲಕ ಅವಸ್ಥೆಯ ಅಭಾವ ಇದೆ. ಮಾವಿನಕಾಯಿ ಇತ್ತು, ಒಂದು ವಾರ ಆದ್ಮೇಲೆ ಹಣ್ಣಾಯಿತು. ಮಾವಿನ ಹಣ್ಣಿನ ಅವಸ್ಥೆಯಲ್ಲಿ ಮಾವಿನಕಾಯಿಯ ಅವಸ್ಥೆಯ ಅಭಾವ ಇದೆ, ಇಲ್ಲಂದ್ರೆ ಹಣ್ಣಿನ ಅವಸ್ಥೆ ಎಲ್ಲಿಂದ ಬರುತ್ತಿತ್ತು? ಅರ್ಥ ಆಗ್ತಿದೆ? ಯಾವ ಈ ಪರ್ಯಾಯ ಇದೆ, ಈ ಭೂತಕಾಲದ ಪರ್ಯಾಯದ್ದು ವರ್ತಮಾನ ಕಾಲದ ಪರ್ಯಾಯದಲ್ಲಿ ಅಭಾವ ಇದೆ. ಮತ್ತೆ ಹಣ್ಣು ಆದ್ಮೇಲೆ ಒಂದು ವಾರ ಆದ್ಮೇಲೆ ಕೊಳ್ತೋಯ್ತು, ಆ ಆಗಾಮಿ ಪರ್ಯಾಯ ಇನ್ನೂ ಬಂದಿಲ್ವಲ್ಲ, ಆ ವರ್ತಮಾನ ಪರ್ಯಾಯದ್ದು ಆಗಾಮಿ ಪರ್ಯಾಯದಲ್ಲೂ ಅಭಾವ ಇದೆ. ಏನಿದೆ ಅದು ವರ್ತಮಾನ ಪರ್ಯಾಯ ಇದೆ, ಭೂತದ್ದು ಏನೂ ಇಲ್ಲ, ಭವಿಷ್ಯತ್ತದ್ದು ಏನೂ ಇಲ್ಲ. ನಮ್ಗೆ ಹಿಂದೆ ನಾವು ಆತ್ಮ ಪರಮಾತ್ಮ ಚರ್ಚೆ ಮಾಡಿ ಬಂದಿದ್ದೇವೆ, ನೆನಪಿದೆ ಅಂತ ಅನ್ಕೊಂಡಿದ್ದೀನಿ ಎಲ್ಲರಿಗೂ. ಯಾರ್ಯಾರು ಮರೆತು ಹೋಗಿದಾರೋ ನನಗೆ ಗೊತ್ತಿಲ್ಲ, ಮರೆತು ಹೋಗಿದ್ರೆ ಜ್ಞಾಪಿಸ್ಕೊಳ್ಳೋದು. ಬಹಿರಾತ್ಮ, ಅಂತರಾತ್ಮ, ಪರಮಾತ್ಮ, ಮೂರು ಆತ್ಮಗಳ ಚರ್ಚೆಯನ್ನು ಮಾಡಿದ್ವಿ ನಾವು. ಕ್ರಮ ಹೀಗೆ ಇದೆ, ಬಹಿರಾತ್ಮ ಇದ್ದವನು ಅಂತರಾತ್ಮ ಆಗ್ತಾನೆ, ಅಂತರಾತ್ಮ ಇದ್ದವನು ಪರಮಾತ್ಮ ಆಗ್ತಾನೆ. ಯಾವಾಗ ಬಹಿರ ಆತ್ಮ ಅವಸ್ಥೆಯಿಂದ ಅಂತರಾತ್ಮ ಅವಸ್ಥೆಯನ್ನ ಪ್ರಕಟ ಮಾಡ್ಕೋತಾನೆ, ಅಂತರಾತ್ಮ ಅವಸ್ಥೆಯಲ್ಲಿ ಬಹಿರಾತ್ಮ ಅವಸ್ಥೆಯ ಅಭಾವ ಇದೆ. ಅದೇ ರೀತಿ ಅಂತರಾತ್ಮ ಅವಸ್ಥೆಯಲ್ಲಿ ಪರಮಾತ್ಮ ಅವಸ್ಥೆಯ ಅಭಾವ ಇದೆ. ಮಿಥ್ಯಾದೃಷ್ಟಿ ಸಮ್ಯಕ್ ದೃಷ್ಟಿ ಆದ, ಸಮ್ಯಕ್ ದೃಷ್ಟಿ ಪರ್ಯಾಯದಲ್ಲಿ ಮಿಥ್ಯಾದೃಷ್ಟಿ ಪರ್ಯಾಯದ ಅಭಾವ ಇದೆ. ಮತ್ತು ಯಾವ ಸಮ್ಯಕ್ ದೃಷ್ಟಿ ಪರ್ಯಾಯ ಇದೆ ಅದರಲ್ಲಿ ಅರ್ಹಂತ ಅವಸ್ಥೆಯ ಅಭಾವ ಇದೆ. ಅರ್ಥ ಆಗ್ತಿದೆ? ಈ ಯಾವ ಪರ್ಯಾಯಗಳಿದೆ, ನಾವು ಇವಾಗ ಬರೀ ಸ್ಥೂಲ ಪರ್ಯಾಯಗಳ ಅಭಾವದ ಚರ್ಚೆ ಮಾಡ್ತಾ ಇದ್ದೇವೆ. ಅಕ್ಬರ್ ಬೀರ್ಬಲ್ನ ಕೇಳ್ತಾನೆ, ಏನ್ ಕೇಳ್ತಾನೆ? ಅಕ್ಬರು ಬೀರ್ಬಲ್ನ ಕೇಳ್ತಾನೆ ಕಿ ನನಗೊಂದು ಮಂತ್ರ ಕೊಡು. ಯಾವ ರೀತಿಯಾದ ಮಂತ್ರ? ಕಿ ನನಗೆ ತುಂಬಾ ದುಃಖ ಆದ್ರೂ ದುಃಖ ಆಗಬಾರ್ದು, ಮತ್ತು ತುಂಬಾ ಸುಖದ ಸಂದರ್ಭ ಇದ್ರೂ ನಾನು ತುಂಬಾ ಸಂತೋಷ ಪಡಬಾರ್ದು, ಮತ್ತು ತುಂಬಾ ದುಃಖದ ಸಂದರ್ಭ ಇದ್ರೂ ನಾನು ಬಹಳ ದುಃಖ ಪಡಬಾರ್ದು. ಸುಖ ದುಃಖ ಎರಡಲ್ಲೂ ಸಮಾನವಾಗಿರ್ಬೇಕು ನಾನು, ಅಂಥದ್ದು ಯಾವ್ದಾದ್ರು ಒಂದು ಮಂತ್ರ ಕೊಡು ಅಂತ ಬೀರ್ಬಲ್ಗೆ ಹೇಳ್ತಾನೆ. ಬೀರ್ಬಲೇ, ಬೀರ್ಬಲ್ ಹತ್ರ ಎಲ್ಲಾ ಉಪಾಯಗಳಿದೆ, ಬೀರ್ಬಲ್ಗೆ ಉತ್ತರ ಕೊಡದೆ ಇರುವಂತದ್ದು ಏನೂ ಇಲ್ಲ. ಆದ್ರೆ ಬೀರ್ಬಲ್ ಏನ್ ಮಂತ್ರ ಕೊಡ್ತಾನೆ ಇಂಥದ್ದು? ಬೀರ್ಬಲ್ ಏನ್ ಮಂತ್ರ ಕೊಡ್ತಾನೆ? ಬೀರ್ಬಲ್ ಮಂತ್ರ ಏನ್ ಹೇಳ್ತಾನೆ ಅಂದ್ರೆ, ಈ ದಿನ ಕೂಡ ಉಳಿಯೋದಿಲ್ಲ, ಈ ದಿನ ಕೂಡ ಹೀಗೆ ಇರೋದಿಲ್ಲ. ಏನ್ ಮಂತ್ರ ಕೊಟ್ಟ?
ದುಃಖದ ಪ್ರಸಂಗ ಬಂತು ಏನಂತ ಅನ್ಕೊಳ್ಳೋದು, ಈ ದಿನ ಕೂಡ ಹೀಗೆ ಇರೋದಿಲ್ಲ, ಅಂದ್ರೆ ಈ ದುಃಖದ ದಿನಗಳು ಕೂಡ ಮುಗಿದೋಗಿ ಸುಖದ ದಿನಗಳು ಬರುತ್ತೆ, ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ತುಂಬಾ ಸುಖದ ಸಂದರ್ಭ ಇದೆ ಹೇಳ್ತಾರೆ, ತುಂಬಾ ಜಿಗ್ದಾಡ್ಬೇಡ, ಈ ದಿನಗಳು ಹೀಗಿರೋದಿಲ್ಲ, ಈ ಸುಖದ ದಿನಗಳು ಪುನಃ ದುಃಖದ ದಿನಗಳು ಬರ್ತವೆ. ಅರ್ಥ ಆಗುತ್ತೆ? ಯಾವ ಸುಖದ ಅವಸ್ಥೆ ಇದೆ, ಯಾವ ಪುಣ್ಯೋದಯದ ಅವಸ್ಥೆ ಇದೆ ವರ್ತಮಾನದಲ್ಲಿ, ಭೂತಕಾಲದಲ್ಲಿ ಪಾಪದ ಅವಸ್ಥೆ ಇತ್ತು, ಆ ಭೂತಕಾಲದ ಪಾಪದ ಅವಸ್ಥೆ ವರ್ತಮಾನದ ಪುಣ್ಯೋದಯದ ಅವಸ್ಥೆಯಲ್ಲಿ ಅಭಾವ ಇದೆ. ವರ್ತಮಾನ ಸುಖದ ಅವಸ್ಥೆಯಲ್ಲಿ ಭೂತಕಾಲದ ದುಃಖದ ಅವಸ್ಥೆಯ ಅಭಾವ ಇದೆ. ಆದ್ರೂ ಜೀವ ಭೂತಕಾಲದ ದುಃಖವನ್ನು ಇಟ್ಕೊಂಡು ಕೂತಿರ್ತಾನೆ. ಆದ್ರೆ ಜಿನ್ವಾನಿ ಏನ್ ಹೇಳ್ತಾ ಇದೆ, ಭೂತಕಾಲದ ಪರ್ಯಾಯದ್ದು ವರ್ತಮಾನ ಪರ್ಯಾಯದಲ್ಲಿ ಅಭಾವ ಇದೆ, ಅದಿಲ್ಲ. ಆ ವರ್ತಮಾನ ಪರ್ಯಾಯ ಇಲ್ಲ. ಈಗ ಆ ಭೂತಕಾಲದ ಯಾವ ಪರ್ಯಾಯ ಇದೆ ಆ ಪರ್ಯಾಯ ಇವಾಗ ಇಲ್ಲ. ಹಾಗಾಗಿ ಯಾವ ಆ ಪರ್ಯಾಯ ಇದೆ ಭೂತಕಾಲದ್ದು, ಅದರದ್ದು ವರ್ತಮಾನ ಪರ್ಯಾಯದಲ್ಲಿ ಅಭಾವ ಇದೆ. ಮತ್ತೆ ಈ ಮುಂದಿನದಲ್ಲಿ ದುಃಖ ಪರ್ಯಾಯ ಇದ್ರೆ ಆ ಮುಂದಿನ ಕಾಲದ ಯಾವ ದುಃಖ ಪರ್ಯಾಯ ಇದೆ ಭವಿಷ್ಯ ಕಾಲದ್ದು, ಆ ಭವಿಷ್ಯ ಕಾಲದ ದುಃಖ ರೂಪ ಪರ್ಯಾಯದ್ದು ಕೂಡ ವರ್ತಮಾನದ ಸುಖರೂಪ ಪರ್ಯಾಯದಲ್ಲಿ ಅಭಾವ ಇದೆ. ಅಂದ್ರೆ ಭೂತದ ಯಾವ ಪರ್ಯಾಯ ಕೂಡ ವರ್ತಮಾನದಲ್ಲಿಲ್ಲ, ಮತ್ತು ಭವಿಷ್ಯದ ಯಾವ ಪರ್ಯಾಯ ಕೂಡ ವರ್ತಮಾನದಲ್ಲಿಲ್ಲ. ವರ್ತಮಾನದಲ್ಲಿ ಕೇವಲ ವರ್ತಮಾನ ಅವಸ್ಥೆ ಇದೆ. ವರ್ತಮಾನದಲ್ಲಿ ಯಾವುದೇ ಭೂತ ಭವಿಷ್ಯದ ಪರ್ಯಾಯಗಳಿಲ್ಲ. ವರ್ತಮಾನದಲ್ಲಿ ಕೇವಲ ವರ್ತಮಾನ ಅವಸ್ಥೆ ಇದೆ. ಆದರೆ ನಾವು ನೋಡ್ತೇವೆ, ಅಜ್ಞಾನಿ ಏನ್ ಮಾಡ್ತಾ ಇದ್ದಾನೆ, ವರ್ತಮಾನದಲ್ಲಿ ಯಾವತ್ತೂ ಇರೋದೇ ಇಲ್ಲ, ಭೂತ ಮತ್ತು ಭವಿಷ್ಯದ ಪರ್ಯಾಯಗಳನ್ನ ಹಿಡ್ಕೊಂಡು ಕೂತಿರ್ತಾನೆ. ವರ್ತಮಾನದಲ್ಲಿ ಇರೋದೇ ಇಲ್ಲ. ಒಂದು ಇವನಿಗೆ ಹಿಂದೆ ಏನ್ ಮಾಡಿದೆ ಅನ್ನೋದ್ರ ಚಿಂತೆ ನಡೀತಾ ಇರುತ್ತೆ, ಅಥವಾ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಚಿಂತೆ ನಡೀತಾ ಇರುತ್ತೆ. ಇವಾಗ ಏನ್ ಮಾಡ್ತಾ ಇದ್ದೀನಿ ಆ ಕಡೆಗೆ ಚಿಂತನೆ ಹೋಗೋದಿಲ್ಲ ಇವನದ್ದು. ಆದ್ರೆ ವಸ್ತು ಸ್ವರೂಪ ಏನ್ ಹೇಳ್ತಾ ಇದೆ, ಜೋ ಹೇ ಸಬ್ ಅಭಿಯೇ, ಪೂರ್ವದ್ದು ವರ್ತಮಾನದಲ್ಲಿ ಅಭಾವ ಇದೆ ಮತ್ತು ಭವಿಷ್ಯದ್ದು ವರ್ತಮಾನದಲ್ಲಿ ಅಭಾವ ಇದೆ. ಭವಿಷ್ಯತ್ತು ಮತ್ತು ಪೂರ್ವದ ಇಟ್ಕೊಂಡು ಏನ್ ಮಾಡೋನಿದ್ಯಾ, ವರ್ತಮಾನ ಪರ್ಯಾಯದಲ್ಲಿ ಏನು ಪರ್ಯಾಯ ಇದೆ ಅದಿದೆ, ಅದು ಶಾಶ್ವತ. ಆ ವರ್ತಮಾನದ ಒಂದು ಸಮಯದ ಯಾವ ಪರ್ಯಾಯ, ನಾವು ಈಗ ಚರ್ಚೆ ಮಾಡಿದ್ದು ಬಹಳ ಸ್ಥೂಲ ಉದಾಹರಣೆಗಳನ್ನ ಇಟ್ಕೊಂಡು ಸಮಯ ಆಗೋಗಿದೆ. ಹಾಗಾಗಿ ನಾಳೆ ನಾವು ಸೂಕ್ಷ್ಮ ಒಂದು ಸಮಯದ ಪರ್ಯಾಯಗಳ ಸಮಯ ಎಷ್ಟಿದೆ, ಒಂದು ಸಮಯದ ಪರ್ಯಾಯಗಳನ್ನ ನಾವು ಇಟ್ಕೊಂಡು ಚರ್ಚೆ ಮಾಡ್ಬೋದಿದೆ. ಮೊಸರಿದೆ, ಮೊಸರಿನ ಹಿಂದಿನ ಪರ್ಯಾಯ ಹಾಲಿದೆ, ಮತ್ತು ಮುಂದಿನ ಪರ್ಯಾಯ ಸಮಜೋ ಮಜ್ಜಿಗೆ ಇದೆ, ಅಥವಾ ತುಪ್ಪ ಇದೆ, ಅಥವಾ ಬೆಣ್ಣೆ ಇದೆ. ಮೊಸರು ಯಾವ ವರ್ತಮಾನ ಪರ್ಯಾಯ ಇದೆ ಅದರಲ್ಲಿ ಹಾಲಿನ ಪರ್ಯಾಯದ ಅಭಾವ ಇದೆ. ಅಂದ್ರೆ ಮೊಸರಲ್ಲಿ ಹಾಲು ಪರ್ಯಾಯ ಇಲ್ಲ. ಅದೇ ರೀತಿ ಮೊಸರಲ್ಲಿ ತುಪ್ಪದ ಪರ್ಯಾಯ ಇಲ್ಲ. ಎರಡು ಅಭಾವ ಇದೆ. ಪೂರ್ವ ಪರ್ಯಾಯದ್ದು ಅಭಾವ ಇದೆ, ಭವಿಷ್ಯದ ಪರ್ಯಾಯದ್ದು ಅಭಾವ ಇದೆ. ಎರಡೂ ಪರ್ಯಾಯದ ಅಭಾವ ಇದೆ. ವರ್ತಮಾನದಲ್ಲಿ ಏನಿದೆ कि ಮೊಸರಿದೆ ಬಸ್, अब भूल जा तू, तो वो जो दूध है दूध को भी भूल जा और घी को भी भूल जा, ಎರಡೂ ಮರೆತು ಬಿಡು. ಯಾಕಂದ್ರೆ ಮೊಸರಲ್ಲಿ ಹಾಲಿನ ಪರ್ಯಾಯನೂ ಇಲ್ಲ, ಮೊಸರಲ್ಲಿ ತುಪ್ಪದ ಪರ್ಯಾಯನೂ ಇಲ್ಲ. ಮೊಸರಲ್ಲಿ ಏನಿದೆ कि ಮೊಸರಿದೆ ಬಸ್, ಅದರಲ್ಲಿ ಎರಡೂ ಪರ್ಯಾಯಗಳ ಅಭಾವ ಇದೆ. ಈ ವಿಚಾರವನ್ನ ಈ ಅಭಾವದ ಸಿದ್ಧಾಂತದ ಮುಖಾಂತರ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ನಾವು ಸಾಮಾನ್ಯವಾಗಿ ನಂಗೆ ಗೊತ್ತಿದೆ, ಇನ್ನೂ ಕೂಡ ಅನೇಕ ಜನರಿಗೆ ವಿಚಾರ ಸಂಪೂರ್ಣವಾಗಿ ಕ್ಲಿಯರ್ ಆಗಿರ್ಲಿಕ್ಕಿಲ್ಲ ಅಂತ. ನಾಳೆ ಕೂಡ ನಾವು ಅನೇಕ ಉದಾಹರಣೆಗಳ ಮೂಲಕ, ಇವತ್ತು ನಾವು ಅನೇಕ ಉದಾಹರಣೆಗಳ ತಗೊಂಡು ಚರ್ಚೆ ಮಾಡಿದ್ದೇವೆ. ಇನ್ನೂ ಅನೇಕ ಉದಾಹರಣೆಗಳನ್ನ ನಾವು ತಗೊಂಡು ಚರ್ಚೆ ಮಾಡಿದಾಗ ನಮಗೆ ಈ ವಿಚಾರ ಸ್ಪಷ್ಟ ಆಗುತ್ತೆ. ಹಾಗಾಗಿ ನಾಳೆ ಮತ್ತೆ ವಿಸ್ತೃತವಾಗಿ ಈ ವಿಚಾರವನ್ನ ನಾವು ಚರ್ಚೆ ಮಾಡೋದಿದೆ. ಇದೇ ರೀತಿಯಾಗಿ ಈ ಅಭಾವಗಳ ಯಾವ ಸಿದ್ಧಾಂತ ಇದೆ ಅದು ವಸ್ತುವಿನ ಸ್ವಾತಂತ್ರ್ಯವನ್ನ
ಹಾಗೂ ಅದರ ಸ್ಥಿತಿಯನ್ನು ಸಂಪೂರ್ಣವಾಗಿ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡಲಿಕ್ಕೆ ಈ ಸಿದ್ಧಾಂತದ ಒಂದು ನಿರೂಪಣೆ ಜಿನ್ವಾನಿಯಲ್ಲಿ ಮಾಡಿದ್ದಾರೆ. ಅದನ್ನು ನಾವು ಅದೇ ರೀತಿಯಾಗಿ ತಿಳ್ಕೊಂಡು ಪ್ರತಿಯೊಂದು ವಸ್ತುವಿನ ಸ್ವಾತಂತ್ರ್ಯವನ್ನು, ನನ್ನ ಸ್ವಾತಂತ್ರ್ಯವನ್ನು ಕೂಡ ನಾನು ತಿಳ್ಕೊಂಡು ನನ್ನ ಸ್ವಭಾವದಲ್ಲಿರುವಂತಹ ಪ್ರಯತ್ನವನ್ನು ಮಾಡುವಂತಹ ಭಾವನೆಯಿಂದ ಇವತ್ತಿನ ಸ್ವಾಧ್ಯಾಯ